ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 13ನೇ ಅಧಿಕರಣ 19ನೇ ಸೂತ್ರ ಉತ್ಕ್ರಾಂತಿಗತ್ಯಧಿಕರಣ ಅಂತ ಹೇಳಿ. ಉತ್ಕ್ರಾಂತಿಗತ್ಯಾಗತೀನಾಂ ಈ 19ನೇ ಸೂತ್ರದಲ್ಲಿ ಸೂತ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಜೀವನ ಒಂದು ಪರಿಮಾಣ, ಜೀವನು ಯಾವ ಅಳತೆ ಉಳ್ಳವನಾಗಿದ್ದಾನೆ ಅನ್ನೋದರ ಬಗ್ಗೆ ಇಲ್ಲಿ ಚರ್ಚೆ ಎನ್ನುವಂತಹದ್ದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉತ್ಕ್ರಾಂತಿ ಗತಿ ಆಗತಿ ಇಲ್ಲಿ ಉತ್ಕ್ರಾಂತಿ ಗತಿ ಆಗತಿ ಇದ್ರ ಬಗ್ಗೆ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಅಧಿಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ನಮ್ಗೆ ವಿವರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಇದಾನೀಂತು ಕಿಂ ಪರಿಮಾಣ ಜೀವ ಇತಿ ಚಿಂತ್ಯತೆ. ಇದಾನೀಂ ಅಂದ್ರೆ ಈ ಸದ್ಯತ್ ಕಾಲದಲ್ಲಿ ಅಂತ, ಈ ಸಂದರ್ಭದಲ್ಲಿ ಜೀವ ಕಿಂ ಪರಿಮಾಣ, ಈ ಜೀವನು ಯಾವ ಅಳತೆ ಉಳ್ಳವನು, ಯಾವ ಪರಿಮಾಣ ಉಳ್ಳವನು ಇತಿ ಚಿಂತ್ಯತೆ ಅಂತ, ಇದನ್ನ ಚಿಂತನ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ಆಚಾರ್ಯರು ಹೇಳಿದರು. ಕಿಂ ಅಣುಪರಿಮಾಣ ಉತ ಮಧ್ಯಮ ಪರಿಮಾಣ ಆಹೋಸ್ವಿತ್ ಮಹಾಪರಿಮಾಣ ಇತಿ. ಇಲ್ಲಿ ಜೀವನು ಅಣು ಪರಿಮಾಣ ಉಳ್ಳವನು ಅಂದ್ರೆ ಅಣುವಿನಷ್ಟು ಅಳತೆ ಉಳ್ಳವನದಾನು, ಅಥವಾ ಮಧ್ಯಮ ಪರಿಮಾಣ ಮತ್ತು ಮಧ್ಯಮ ಪರಿಮಾಣ ಉಳ್ಳವನಾಗಿದ್ದಾನು, ಆಹೋಸ್ವಿತ್ ಮಹಾಪರಿಮಾಣ ಇಲ್ಲ ಇವನು ಮಹಾಪರಿಮಾಣ ಉಳ್ಳವನಾಗಿದ್ದಾನೋ ಅಂತ ಇಲ್ಲಿ 3 ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಮಗೆ ಬರ್ತಾ ಇದೆ. ಇಲ್ಲಿ ಒಂದು ಆಕ್ಷೇಪ ಮಾಡ್ತಾ ಇದ್ದಾರೆ. ನನುಚ ನ ಆತ್ಮ ಉತ್ಪದ್ಯತೆ, ಇಲ್ಲಿ ಆತ್ಮನು ಉತ್ಪತ್ತಿಯಾಗುವುದಿಲ್ಲ. ಆತ್ಮ ಅಂದ್ರೆ ಇಲ್ಲಿ ಜೀವಾತ್ಮ ಅಂತ, ಜೀವ ಅವನು ಉತ್ಪತ್ತಿಯಾಗುವುದಿಲ್ಲ ಅಂತ ಹಿಂದಿನ ಅಧಿಕರಣಗಳಲ್ಲಿ ಉಪದೇಶ ಮಾಡ್ಕೊಂಡು ಬಂದಾರ. ಮತ್ತು ನಿತ್ಯ ಚೈತನ್ಯಶ್ಚ, ಅವನು ನಿತ್ಯ ಚೈತನ್ಯ ಸ್ವರೂಪನಾಗಿದ್ದಾನ. ಆತ್ಮ ಅವನು ನಿತ್ಯ ಚೈತನ್ಯ ಸ್ವರೂಪದಾನ ಮತ್ತು ಅವನಿಗೆ ಉತ್ಪತ್ತಿ ಅನ್ನುವಂತಹದ್ದಿಲ್ಲ. ಅಯಂ ಇತ್ಯುಕ್ತಂ, ಇದನ್ನ ಹಿಂದಿನ ಅಧಿಕರಣಗಳಲ್ಲಿ ಹೇಳ್ಕೊಂಡು ಬಂದ್ರು. ಆದ್ರಿಂದ ಜೀವ ಪರ ಏವ ಆತ್ಮ, ಅತಃ ಅಂದ್ರೆ ಆದ್ದರಿಂದ ಜೀವ ಅಂದ್ರೆ ಜೀವಾತ್ಮನು, ಪರ ಏವ ಆತ್ಮ ಜೀವನು ಪರಮಾತ್ಮನೇ ಆಗಿದ್ದಾನೆ ಅಂತೇಳಿ ಇತಿ ಆತಪತಿ ಅಂದ್ರೆ ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು ಹೇಳ್ತದ ಅಂತ. ಇಲ್ಲಿ ಜೀವನಾಗಿರ್ತಕ್ಕಂಥವನು ಅವನು ಪರಮಾತ್ಮನೇ ಅಂತೇಳಿ ಇಷ್ಟು ನಮಗೆ ಸಿದ್ಧ ಆಗ್ತದ ಅಂತ ಹೇಳ್ತಾರೆ. ಪರಸ್ಯ ಚ ಆತ್ಮನಃ ಅನಂತತ್ವಂ ಆಮ್ನಾತಂ, ಇಲ್ಲಿ ಪರಮಾತ್ಮನ ಒಂದು ಸ್ವರೂಪ ಅನ್ನುವಂತಹದ್ದು ಹೇಗಿದೆ ಅಂತಂದ್ರೆ ಅವನು ಅನಂತತ್ವಂ, ಪರಸ್ಯ ಆತ್ಮನ ಅಂದ್ರೇನು ಪರಮಾತ್ಮನ ಒಂದು ಸ್ವರೂಪ ಅನಂತತ್ವಂ ಆಮ್ನಾತಂ. ಅನಂತತ್ವ ಅಂದ್ರೆ ಏನು, ಅವನಿಗೆ ಅಂತ್ಯ ಅನ್ನುವಂತಹದ್ದಿಲ್ಲ ಅಂತ, ಅವನಿಗೆ ನಾಶ ಅನ್ನುವಂತಹದ್ದಿಲ್ಲ. ಪರಮಾತ್ಮನಿಗೆ ನಾಶ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ತತ್ರ ಕುತೋ ಜೀವಸ್ಯ ಪರಿಮಾಣ ಚಿಂತಾವತಾರ ಇತಿ. ಹೀಗಿರ್ಬೇಕಾದರೆ ನೀವು ಆ ಜೀವನ ಒಂದು ಪರಿಮಾಣ ಅನ್ನುವಂತಹದ್ದನ್ನ ಅದನ್ನ ಕುರಿತು ನೀವು ಯಾಕೆ ವಿಚಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ?
ಅಲ್ಲಿ ವಿಚಾರ ಮಾಡಕ್ಕೆ ಏನು ಅವಕಾಶ ಇದೆ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ. ಪೂರ್ವ ಪಕ್ಷಿ ಒಂದು ಆಕ್ಷೇಪ ಮಾಡ್ತಾ ಇದ್ದಾನ. ಯಾಕಂದ್ರೆ ಇಲ್ಲಿ ಜೀವ ಅಂದ್ರೆ ಪರಮಾತ್ಮನ ಸ್ವರೂಪ. ಪರಮಾತ್ಮ ಅಂದ್ರೆ ಅವನು ಅನಂತದನ, ಅವನಿಗೆ ನಾಶವೇ ಇಲ್ಲ ಅಂತ ಆದ ಬಳಕ ಜೀವ ಅನಂತ ಆದಂಗ ಆಗ್ಬಿಡ್ತಲ್ರಿ ಇವಾಗ. ಹೀಗಿರುವಾಗ ಇಲ್ಲಿ ಜೀವನ ಒಂದು ಪರಿಮಾಣ ಚಿಂತಾವತಾರ. ಪರಿಮಾಣ ಅಂದ್ರೆ ಅವನಿಗೆ ಒಂದು ಅಳತೆಯನ್ನ ನೀವು ಕುರಿತು ಅದನ್ನ ಯಾಕೆ ಚಿಂತೆ ಅನ್ನುವಂಥದ್ದು, ಚಿಂತನ ಅನ್ನುವಂಥದ್ದನ್ನ, ವಿಚಾರ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಉಚ್ಯತೆ. ಹೌದಪ್ಪ, ನಿನ್ನ ಆಕ್ಷೇಪಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಸತ್ಯಮೇತತ್, ನೀ ಹೇಳೋ ಮಾತು ನಿಜ ಅದ. ಆದ್ರೆ ಉತ್ಕ್ರಾಂತಿಗತ್ಯ ಗತಿಶ್ರವಣಾನಿತು ಜೀವಸ್ಯ ಪರಿಚ್ಛೇದಂ ಪ್ರಾಪಯಂತಿ. ಇಲ್ಲಿ ಜೀವನಿಗೆ ಉತ್ಕ್ರಾಂತಿ, ಶರೀರವನ್ನ ಬಿಟ್ಟೆದ್ದೇಳುವುದು. ಯಾಕಂದ್ರೆ ಈ ಜೀವನು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಇಲ್ಲಿ ಎಲ್ಲ ಭೋಗಗಳನ್ನ ಅನುಭವ ಮಾಡಿದಾನ. ಈಗ ಅವನ ಆಯುಷ್ಯ ಮುಗಿದು ಬಂದ ಈ ಶರೀರವನ್ನ ಬಿಟ್ಟು ಎದ್ದೇಳ್ತಾನಿಲ್ರಿ, ಪ್ರಾಣ ಬಿಡುವ ಶರೀರ ಬಿಡುವಾಗ ಆ ಶರೀರ ಬಿಟ್ಟು ಹೇಳ್ತಕ್ಕಂತ ಒಂದು ಶ್ರುತಿಗಳದಾವ. ಗತಿ ಆಗತಿ ಅಂದ್ರೆ ಇಲ್ಲಿಂದ ಹೋಗೋದಾಗ್ಲಿ ಅವನು ಬರೋದಾಗ್ಲಿ, ಈ ಶರೀರವನ್ನು ಬಿಟ್ಟು ಹೋಗುವಂತ ಒಂದು ಶ್ರುತಿಗಳಾಗ್ಲಿ ಮತ್ತು ಈ ಶರೀರದಲ್ಲಿ ಬಂದು ಸೇರಿಕೊಳ್ಳುವಂತ ಒಂದು ಶ್ರುತಿಗಳು ನಮಗ ಉಪನಿಷತ್ತುಗಳಲ್ಲಿ ಕಂಡು ಬರ್ತಾ ಇದೆ ಅಂತ. ಜೀವಸ್ಯ ಪರಿಚ್ಛೇದಂ ಪ್ರಾಪಯಂತಿ. ಇದರಿಂದ ಜೀವ ಅವನು ಪರಿಚ್ಛೇದ ಉಳ್ಳವನು. ಯಾಕಂದ್ರೆ ಈ ಶರೀರದಿಂದ ಮೇಲೆ ಎದ್ದೇಳ್ಬೇಕಾಗಿತ್ತು ಅಂತಂದ್ರೆ ಇವನು ಇಲ್ಲಿಂದ ಹೊರಟು ಹೋಗ್ಬೇಕು ಅಥವಾ ಅಲ್ಲಿಂದ ಅವನು ಬರಬೇಕು ಅಂತಂದ್ರೆ ಅವನ ಜೀವ ಪರಿಚ್ಛೇದ ಇದ್ರ ಅವನಿಗೆ ಉತ್ಕ್ರಾಂತಿ ಗತಿ ಆಗತಿಗಳನ್ನ ಹೇಳಲಿಕ್ಕೆ ಬರ್ತದ. ಮತ್ತ ಈ ರೀತಿ ಶ್ರುತಿಗಳಲ್ಲಿ ಉತ್ಕ್ರಾಂತಿ ಗತಿ ಆಗತಿಗಳನ್ನು ಹೇಳಿದ್ದರಿಂದ ಇಲ್ಲಿ ಜೀವ ಅವನು ಪರಿಚ್ಛಿನ್ನಾದ. ಪರಿಚ್ಛಿನ್ನತ್ವವನ್ನು ಅವನಿಗೆ ಹೇಳ್ದಂಗ ಆಯ್ತಲ್ರಿ ಇವಾಗ. ಸ್ವಶಬ್ದೇನ ಚ ಅಸ್ಯ ಕ್ವಚಿತ್ ಅಣು ಪರಿಮಾಣತ್ವಂ ಆಮ್ನಾಯತೆ. ಇಲ್ಲಿ ಸ್ವಶಬ್ದ ಅನ್ನುವಂತಹದ್ದು, ಅದರಿಂದಲೂ ಕೂಡ ಅಸ್ಯ ಕ್ವಚಿತ್, ಆ ಸ್ವಶಬ್ದದಿಂದಲೂ ಕೂಡ ಈ ಜೀವನಿಗೆ ಕ್ವಚಿತ್ ಅಂದ್ರೆ ಕೆಲವು ಕಡೆಯಲ್ಲಿ ಅಣು ಪರಿಮಾಣತ್ವಂ ಆಮ್ನಾಯತೆ, ಅವನು ಅಣು ಪರಿಮಾಣದವನು ಅಂಥೇಳಿ, ಆಮ್ನಾಯತೆ ಅಂದ್ರೆ ಹೀಗೆ ಹೇಳಿದ್ದಾರೆ ಅಂತ. ಜೀವ ಅಲ್ಲಿ ಸ್ವಶಬ್ದ, ಸ್ವ ಅನ್ನುವಂತಹ ಶಬ್ದದಿಂದ ಜೀವನಿಗೆ ಅವನು ಅಣು ಪರಿಮಾಣ ಉಳ್ಳವನು, ಅವನು ಅಣುವಿನಷ್ಟು ಅದಾನಂತ. ಅಣು ಪರಿಮಾಣ, ಅಣುವಿನಷ್ಟು ಅಳತೆ ಉಳ್ಳವನು ಅಂತ ಹೇಳಿ ಹೀಗೆ ಅಲ್ಲಿ ಸ್ವಶಬ್ದದಿಂದಲೂ ಕೂಡ ನಮಗಿದು ಶ್ರುತಿಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ತಸ್ಯ ಸರ್ವಸ್ಯ ಅನಾಕೂಲತ್ವೋಪಪಾದನಾಯ. ಮತ್ತೆ ಎಲ್ಲಾ ಶ್ರುತಿಗಳಿಗೆ ಒಂದು ಹೊಂದಗಡೆ ಆಗ್ಬೇಕಲ್ಲ ನಮಗೆ ಇವಾಗ. ಎಲ್ಲಾ ಶ್ರುತಿಗಳು ಗತಿ ಆಗತಿ ಉತ್ಕ್ರಾಂತಿಗಳನ್ನ ಹೇಳುವಂತ ಶ್ರುತಿಗಳಿಗೆ ಒಂದು ಏನಾದ್ರೂ ಹೊಂದುಗಡೆ ಆಗ್ಬೇಕಲ್ಲ. ಅದ್ರ ಸಲುವಾಗಿ ಈ ಒಂದು ಅಧಿಕರಣವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಅದಕ್ಕೆ ಸಮಾಧಾನವನ್ನ ಹೇಳಿದ್ರು. ಅಂದ್ರೆ ಶ್ರುತಿಗಳಲ್ಲಿ ಈ ಪ್ರಕಾರವಾಗಿದೆ. ಗತಿನೂ ಹೇಳೈತಿ, ಉತ್ಕ್ರಾಂತಿನೂ ಹೇಳೈತಿ, ಆಗತಿಯನ್ನು ಹೇಳೈತಿ. ಮತ್ತು ಸ್ವಶಬ್ದದಿಂದ ಕೆಲವು ಕಡೆಯಲ್ಲಿ ಇವನು ಜೀವ ಅಣು ಪರಿಮಾಣ ಅಂತ ಹೇಳಿ ಅವನಿಗೊಂದು ಅಳತೆಯನ್ನು ಹೇಳ್ಕೊಂಡು ಬಂದ ಶ್ರುತಿಯೊಳಗೆ. ಅದನ್ನ ಹೊಂದಗಡೆ ಆಗ್ಬೇಕಲ್ಲ ಇವಾಗ. ಅದು ಹೊಂದಗಡೆ ಆಗುವ ಸಲುವಾಗೇನೆ ಈ ಒಂದು ಅಧಿಕರಣವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದ್ರು. ಇಲ್ಲಿ ಪೂರ್ವ ಪಕ್ಷಿ ಬರ್ತಾ ಇದ್ದಾನೆ. ತತ್ರ ಪ್ರಾಪ್ತಂ ತಾವತ್ ಉತ್ಕ್ರಾಂತಿ ಗತ್ಯಾಗತೀನಾಂ ಶ್ರವಣಾತ್ ಪರಿಚ್ಛಿನ್ನ ಅಣುಪರಿಮಾಣೋ ಜೀವ ಇತಿ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನಂತಂದ್ರೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಅಣು ಪರಿಮಾಣ ಉಳ್ಳವನು. ಯಾಕಂದ್ರೆ ಅವನು ಪರಿಚ್ಛಿನ್ನಾಗಿದ್ದಾನೆ. ಯಾರು ಜೀವನಾಗಿರ್ತಕ್ಕಂಥವನು ಪರಿಚ್ಛಿನ್ನಾಗಿರೋದ್ರಿಂದ ಅವನಿಗೆ ನಾವು ಅಣು ಪರಿಮಾಣ, ಅಣುವಿನಷ್ಟು ಅಳತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಉತ್ಕ್ರಾಂತಿ ಗತ್ಯಾಗತೀನ, ಇಲ್ಲಿ ಜೀವನಿಗೆ ಉತ್ಕ್ರಾಂತಿ ಗತಿ ಆಗತಿಗಳನ್ನ ಶ್ರುತಿಗಳಲ್ಲಿ ನಾವು ಕೇಳ್ತಾ ಇದ್ದೀವಿ ಅಂತ. ಶ್ರವಣಾತ್ ಅಂತಂದ್ರೆ ಏನ್ರಿ, ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಜೀವನಿಗೆ ಉತ್ಕ್ರಾಂತಿ ಗತಿ ಮತ್ತು ಆಗತಿ
ಇವುಗಳ ಬಗ್ಗೆ ಶ್ರುತಿಯಲ್ಲಿ ನಾವು ಶ್ರವಣವನ್ನ ಮಾಡ್ತಾ ಇರುವುದರಿಂದ ಅಲ್ಲಿ ಜೀವ ಅಣು ಪರಿಮಾಣ ಉಳ್ಳವನಾದ, ಅಲ್ಲಿ ಪರಿಚ್ಛಿನ್ನನಾದ ಅಂತ. ಹಾಗಾದ್ರೆ ಉತ್ಕ್ರಾಂತಿಯನ್ನು ಹೇಳ್ತಕ್ಕಂತ ಶ್ರುತಿ ಯಾವುದು? ಒಂದು ಶ್ರುತಿಯಲ್ಲಿ ಹೇಳಿರ್ಬೇಕಲ್ಲ, ಉತ್ಕ್ರಾಂತಿಯನ್ನು ಎಲ್ಲಿ ಹೇಳೈತಿ ಅಂತಂದ್ರೆ ಕೌಶಿತಕಿ ಎನ್ನುವಂತ ಉಪನಿಷತ್ನಲ್ಲಿ ಸ ಯದಾ ಅಸ್ಮಾತ್ ಶರೀರಾತ್ ಉತ್ಕ್ರಾಮತಿ ಸಹ ಏವ ಏತೈಹಿ ಸರ್ವೈರುತ್ಕ್ರಾಮತಿ. ಸಹ ಅಂದ್ರೆ ಆ ಜೀವನು ಅಂತ. ಯದಾ ಅಸ್ಮಾತ್ ಶರೀರಾತ್ ಉತ್ಕ್ರಾಮತಿ, ಯಾವಾಗ ಈ ಶರೀರದಿಂದ ಉತ್ಕ್ರಮಣ ಮಾಡ್ತಾ ಇದ್ದಾನೋ, ಉತ್ಕ್ರಮಣ ಅಂದ್ರೆ ಶರೀರವನ್ನು ಬಿಟ್ಟು ಮೇಲೆ ಏಳುವುದು ಅಂತ. ಅವಾಗ ಏನಾಗ್ತೈತಿ? ಸಹ ಏತೈಹಿ ಸರ್ವೈ ಉತ್ಕ್ರಾಮತಿ, ಅವು ಎಲ್ಲವನ್ನ ತಗೊಂಡ ಹೋಗ್ತಾನಂತ, ಅವನು ಉತ್ಕ್ರಮಣ ಮಾಡ್ತಾನಂತ. ಇಲ್ಲಿ ಎಲ್ಲವೂ ಅಂತಂದ್ರೆ ಇಲ್ಲಿ ಕರ್ಮ ಜ್ಞಾನೇಂದ್ರ ಆಗಲಿ, ಕರ್ಮೇಂದ್ರ ಆಗಲಿ, ಅಂತಃಕರಣ ಆಗಲಿ, ಇವೇನದಾವಲ್ರು ಇವು ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಇವೆಲ್ಲ ಪ್ರಾಣ ಸಹಿತವಾಗಿ ಇವೆಲ್ಲ ತಗೊಂಡನೆ ಅವನು ಉತ್ಕ್ರಮಣ ಮಾಡ್ತಾ ಇದ್ದಾನೆ ಅಂತೇಳಿ ಹೀಗೆ ಉಪನಿಷತ್ ಅನ್ನುವಂತಹದ್ದು ನಮಗ ಉಪದೇಶ ಮಾಡುವಂತಹದ್ದಾಗೈತಿ. ಅಸ್ಮಾತ್ ಶರೀರಾತ್ ಉತ್ಕ್ರಾಮತಿ ಸಹ ಏವೈ ಏತೈ ಸರ್ವರ್ ಉತ್ಕ್ರಾಮತಿ ಅಂತ. ಅಂದ್ರೆ ಈ ಶರೀರದಿಂದ ಉತ್ಕ್ರಮಣ ಮಾಡುವಂತ ಸಂದರ್ಭದಲ್ಲಿ ಎಲ್ಲವುಗಳನ್ನೇ ಅವನು ಉತ್ಕ್ರಮಣ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡ್ಬಂತು. ಇನ್ನ ಗತಿರಪಿ, ಇದು ಉತ್ಕ್ರಮಣ ಆಯ್ತು. ಗತಿಯನ್ನು ಹೇಳ್ತಕ್ಕಂತ ಯಾವ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರ ಏವೈಕೆ ಚ ಅಸ್ಮಾ ಲೋಕಾತ್ ಪ್ರಯಂತಿ ಚಂದ್ರಮಸಮೇವತೆ ಸರ್ವೇ ಗಚ್ಚಂತಿ. ಇಲ್ಲಿ ಈ ಲೋಕದಿಂದ ಯಾರ್ಯಾರು ಅಸ್ಮಾ ಲೋಕಾತ್ ಏ ಪ್ರಯಂತಿ ಅಂತ, ಈ ಲೋಕ ಅಂದ್ರೆ ಏನು? ಈ ಶರೀರದಿಂದ ಯಾರ್ಯಾರು ಇಲ್ಲಿಂದ ಹೊರಟು ಹೋಗ್ತಾರಲ್ರಿ, ಅವ್ರವ್ರ ಪ್ರಾರಬ್ಧ ಕರ್ಮ ತೀರಿತು ಅಂತಂದ್ರೆ ಈ ಶರೀರವನ್ನು ಬಿಟ್ಟು ಹೋಗ್ಬೇಕಲ್ರಿ ಅವರು. ಆ ಬಿಟ್ಟು ಹೋಗ್ಬೇಕಾದ್ರೆ ಚಂದ್ರಮ ಸಮೇವತ್ತೆ ಸರ್ವೇ ಗಚ್ಚಂತಿ ಅಂತ, ಅವರೆಲ್ಲರೂ ಚಂದ್ರನನ್ನೇ ಹೋಗಿ ಸೇರ್ಕೊಳ್ತಾ ಇದ್ದಾರಂತ. ಶರೀರ ಬಿಟ್ಟ ಬಳಕ ಯಾರ್ಯಾರು ಈ ಶರೀರ ಬಿಡ್ತಾರಲ್ಲ ಅವರು ಇಲ್ಲಿಂದ ನೇರವಾಗಿ ಚಂದ್ರನನ್ನ ಸೇರ್ತಾ ಇದ್ದಾರೆ ಅಂತೇಳಿ ಹಿಂಗ ಗತಿ ಅಂದ್ರೆ ಹೋಗುವಿಕೆ ಅನ್ನುವಂತಹದ್ದನ್ನ ಶ್ರುತಿ ಕೌಶಿತಕಿ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇನ್ನ ಆಗತಿರಪಿ, ಆಗತಿ ಅಂತಂದ್ರೆ ಏನು? ಈ ಶರೀರದಲ್ಲಿ ಬಂದು ಸೇರ್ಕೊಳ್ಳೋದು. ಯಾಕಂದ್ರೆ ಮತ್ತೆ ಅಲ್ಲಿ ಯಾವುದೋ ಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಭೋಗನ ಅನುಭೋಗ ಮಾಡಿ ಮತ್ತೆ ಅವನಿಗೆ ಒಂದು ಹೊಸ ಶರೀರ ತಯಾರಾಗಿರ್ತದಲ್ರಿ, ಇಲ್ಲಿ ಆ ಶರೀರದಲ್ಲಿ ಬಂದು ಇಲ್ಲಿ ಜೀವ ಪ್ರವೇಶ ಆಗ್ಬೇಕಲ್ರಿ ಇವಾಗ. ತಸ್ಮಾನ್ ಲೋಕಾತ್ ಪುನಃ ಏತಸ್ಮೈ ಲೋಕಾಯ ಕರ್ಮಣೇ. ನೋಡಿ, ತಸ್ಮಾನ್ ಲೋಕಾತ್ ಅಂದ್ರೆ ಆ ಲೋಕದಿಂದ ಅಂತ. ಆ ಲೋಕದಿಂದ ಅಂತಂದ್ರೆ ಅವ ಯಾವ ಲೋಕಕ್ಕೆ ಹೋಗಿರ್ತಾನಲ್ಲಿ ಶರೀರ ಬಿಟ್ಟ ಬಳಕ ಅಲ್ಲಿಯೂ ಯಮಧರ್ಮ ಇವನು ಮಾಡಿದಂತ ಕರ್ಮಕ್ಕನುಸಾರವಾಗಿ ನೋಡಪ್ಪ, ನಿನಗೆ ಇನ್ನೂ ಮನುಷ್ಯ ಜನ್ಮದೊಳಗ ನೀ ಇನ್ನೂ ಹುಟ್ಟಿ ಬರ್ಬೇಕಾಗೈತಿ ನೀ ಮಾಡಿದ ಕರ್ಮಕ್ಕ ಅಂಥೇಳಿ ಅವನು ಇದನ್ನ ಕಳಿಸ್ಕೊಡ್ತಾನ್ರ. ಅವಾಗ ಜೀವಾತ್ಮ ಎಲ್ಲಿ ಬರ್ತಾನ? ಅವನು ಈ ಲೋಕಕ್ಕೆ ಬರ್ತಾನಂತ. ಆ ಲೋಕದಿಂದ ಈ ಲೋಕಕ್ಕೆ ಬರ್ತಾನ ಅಂತೇಳಿ ಅಲ್ಲಿ ಶ್ರುತಿ ಏನ್ ಹೇಳ್ತದ? ತಸ್ಮಾ ಲೋಕಾತ್ ಪುನಃ, ಪುನಃ ಅಂದ್ರೆ ಮತ್ತೆ ಅಂತ. ಈ ಲೋಕದಿಂದ ಆ ಲೋಕಕ್ಕೆ ಹೋಗಿದ್ದ, ಆ ಲೋಕದಿಂದ ಈ ಲೋಕಕ್ಕ ಏತಸ್ಮೈ ಲೋಕಾಯ ಕರ್ಮಣೇ. ಕರ್ಮಣೆ ಅಂದ್ರೆ ಅವನು ಕರ್ಮವನ್ನ ಮಾಡೋದಕ್ಕೆ ಮತ್ತೆ ಬರ್ತಾನಂತ ಅವನು. ಯಾಕೆ? ಇದು ಕರ್ಮ ಭೂಮಿ, ಇದು ಮರ್ತ್ಯಲೋಕ ಅನ್ನುವಂತಹದ್ದು. ಇಲ್ಲಿ ಕರ್ಮಗಳನ್ನ ಮಾಡಬೇಕು, ಆ ಕರ್ಮದ ಫಲವನ್ನ ಅನುಭವಿಸ್ಲಿಕ್ಕೆ ಸ್ವರ್ಗಾದಿ ಲೋಕಗಳಿಗೆ ಹೋಗಬೇಕು ಅಂತ ನಾವು. ಸ್ವರ್ಗ ಆಗ್ಲಿ ನರಕ ಆಗ್ಲಿ ಆ ಮತ್ತೊಂದು ಲೋಕಗಳಿಗೆ ಜೀವ ಹೋಗ್ತಾನ. ಇಲ್ಲಿ ಬರೋದು ಕರ್ಮ ಮಾಡಾಕ, ಇಲ್ಲಿ ಕರ್ಮದ ಫಲಾನು ಅನುಭವಿಸ್ತಾನ. ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಹಿಂದಿನ ಜನ್ಮದ ಕರ್ಮದ ಫಲ ಈ ಪ್ರಾರಬ್ಧ ಅವನಿಗೆ ಭೋಗ ಕೊಡ್ತದ. ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲ ಅನ್ನುವಂತಹದ್ದನ್ನ ಇಲ್ಲಿ ಅನುಭೋಗ ಮಾಡ್ತಾ ಸುಮ್ಮನೆ ಇರಂಗಿಲ್ಲ ಅವನು, ಮತ್ತೆ ಕರ್ಮ ಮಾಡ್ತಾನಂತದು.
ಮತ್ತ ಆ ಕರ್ಮದ ಫಲ ಅನುಭವಿಸ್ಲಿಕ್ಕೆ ಈ ಶರೀರವನ್ನು ಬಿಟ್ಟು ಮತ್ತೆ ಹೋಗ್ತಾನ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಆಗತಿಯನ್ನು ಕೂಡ ಹೇಳ್ಕೊಂಡು ಬಂದದ ಅಂತ. ಆಸಾಂ ಉತ್ಕ್ರಾಂತಿ ಗತ್ಯಾಗತೀನಾಂ ಶ್ರವಣಾತ್ ಪರಿಚ್ಛಿನ್ನಸ್ತಾವತ್ ಜೀವ ಇತಿ ಪ್ರಾಪ್ನೋತಿ. ನೋಡ್ರಿ, ಈ ಪ್ರಕಾರ ಇಲ್ಲಿ ಜೀವನಿಗೆ ಉತ್ಕ್ರಾಂತಿ ಗತಿ ಆಗತಿಗಳನ್ನ ಶ್ರುತಿಗಳಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದರಿಂದ ಜೀವ ಇಲ್ಲಿ ಪರಿಚ್ಛಿನ್ನ ಅಂತ ನಮಗ ಇಲ್ಲಿ ತಿಳಿದು ಬರ್ತೈತಿ ಅಂತ. ಈ ಶ್ರುತಿಗಳಿಂದ ನಮ್ಗೆ ಏನ್ ಗುರ್ತಾಕತಿಲ್ರಿ, ಇಲ್ಲಿ ಜೀವನಿಗೆ ಉತ್ಕ್ರಾಂತಿ ಗತಿಗಳನ್ನು ಹೇಳ್ಯಾರಲ್ರಿ ಇವಾಗ. ಶ್ರುತಿಯಲ್ಲಿ ಹೇಳಿದ್ದರಿಂದ ಇಲ್ಲಿ ಜೀವ ಪರಿಚ್ಛಿನ್ನ ಅಂತ ಹೇಳಿ ಇಲ್ಲಿ ನಮಗ್ ಪ್ರಾಪ್ತವಾಯ್ತಲ್ರಿ ಇವಾಗ. ಇತಿ ಪ್ರಾಪ್ನೋತಿ ನಹಿ ವಿಭೋಹೋ ಚಲನಂ ಅವಕಲ್ಪತೆ. ಯಾವನು ವ್ಯಾಪಕನಾಗಿದ್ದಾನೋ ಅವನಿಗೆ ಚಲನ ಅನ್ನುವಂತಹದ್ದು ಹೊಂದೋದಿಲ್ಲ. ಈಗ ಜೀವ ಆಕಾಶದಂತೆ ವ್ಯಾಪಕದಾನಂತ ತಿಳ್ಕೊಳ್ರಿ ಇವಾಗ. ಆಕಾಶ ಅನ್ನುವಂಥದ್ದು ಚಲವನ್ನ ಆಗ್ತೈತೇನು? ಈ ಆಕಾಶ ಇನ್ನೊಂದು ಊರಿಗೆ ಹೋಗೋದಾಗ್ಲಿ, ಆ ಊರಾಗಿನ ಆಕಾಶ ಮತ್ತೊಂದು ಊರಿಗೆ ಹೋಗೋದಾಗ್ಲಿ, ಹಿಂಗ ಆಕಾಶ ಚಲನವಲನ ಐತೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ವ್ಯಾಪಕ ಅದ. ವ್ಯಾಪಕವಾಗಿರುವ ಆಕಾಶ ಪರಿಚ್ಛಿನ್ನ ಆಗಿದ್ರ ಅದಕ್ಕೂ ಹೋಗುದು ಬರುದನ್ನು ಹೇಳ್ಬೋದಾಗಿತ್ತು. ಆದ್ರೆ ಆಕಾಶ ಅನ್ನುವಂತಹದ್ದು ಎಲ್ಲಾ ಕಡೆಯಲ್ಲಿ ಅದು. ಯಾಕಂದ್ರೆ ಆಕಾಶ ಇಲ್ಲ ಜಾಗನೇ ಇಲ್ಲಲ್ರಿ. ಈಗ ಒಂದ್ ಕಡೆ ಆಕಾಶ ಇಲ್ಲಪ್ಪ ಅಂತಂದ್ರೆ ಆ ಜಾಗದಾಗ ಈ ಆಕಾಶ ಹೋಯ್ತು ಅಂತ ಹೇಳ್ಬೋದು. ಈಗ ಯಾವ್ದೋ ಒಂದು ಪೆಟ್ಟಿಗೆ ಇದೆ ಅಂತ ತಿಳ್ಕೊಳ್ರಿ, ಅದನ್ನ ಇದನ್ನ ಒಯ್ದು ಇಂತಲ್ಲಿ ಒಯ್ದು ಇಟ್ಟು ಬಾ ಅಂತಂದ್ರೆ ಒಯ್ದು ಇಟ್ಟು ಬರ್ತಾರಿಲ್ರಿ, ಅದ್ ತಗೊಂಡ್ ಹೋಗ್ತಿಲ್ಲ. ಒಂದು ಯಾವ್ದೋ ಪೆಟ್ಟಿಗೆ ಇರ್ತದ, ಯಾವ್ದೋ ಒಂದು ಬ್ಯಾಗ್ ಇರ್ತೈತಿ, ಒಂದ್ ಯಾವ್ದೋ ವಸ್ತು. ಯಾಕಂದ್ರೆ ಅದು ಪರಿಚ್ಛಿನ್ನ ಇರ್ತದೆ. ಪರಿಚ್ಛಿನ್ನವಾಗಿರ್ತಕ್ಕಂತ ವಸ್ತುವನ್ನ ಮತ್ತೊಂದು ಸ್ಥಾನಕ್ಕೆ ತಗೊಂಡು ಹೋಗ್ಬಹುದು. ಆದ್ರೆ ಇಲ್ಲಿ ಚಲನೆ ಇಲ್ಲದೆ ಇರತಕ್ಕಂತ ವಿಭು ಅಂದ್ರೆ ಏನು? ವ್ಯಾಪಕ. ವ್ಯಾಪಕನಾಗಿರ್ತಕ್ಕಂಥವನಿಗೆ ಚಲನವನ್ನ ಹೇಳಿಕ್ ಬರ್ತದೇನು ಅಂತಂದ್ರೆ ಬರೋದಿಲ್ಲ. ಸತಿ ಚ ಪರಿಚ್ಛೇದೆ ಶರೀರ ಪರಿಮಾಣತ್ವಸ್ಯ ಅರ್ಹತ ಪರೀಕ್ಷಾಯಾಂ ನಿರಸ್ತತ್ವಾತ್ ಅಣುರಾತ್ಮ ಇತಿ ಗಮ್ಯತೆ. ಇನ್ನ ಈ ಶರೀರ ಅನ್ನುವಂತಹದ್ದು ಪರಿಚ್ಛಿನ್ನ ಅಂತ ಆದ ಬಳಿಕ ಇಲ್ಲಿ ಆತ್ಮ ಈ ಶರೀರದ ಪರಿಮಾಣ ಉಳ್ಳವನು ಹೇಗೆ ಅಂದ್ರೆ, ನಮ್ಮ ಶರೀರ ಎಷ್ಟು ಅಳತೆ ಐತಲ್ರಿ, ಈ ಶರೀರದಷ್ಟೇ ಈ ಜೀವನು ಕೂಡ ಅಳತೆ ಉಳ್ಳವನಾಗಿದ್ದಾನೋ ಹೇಗೆ ಅಂತೇಳಿ ಈ ರೀತಿಯಾಗಿ ನಮಗ ಒಂದು ಸಂಶಯ ಬಂದಾಗ ಅರ್ಹತ ಪರೀಕ್ಷಾಯಾಮ್ ನಿರಸ್ತತ್ವಾತ್, ಈ ಜೀವಾತ್ಮ ಶರೀರದ ಪರಿಮಾಣ ಉಳ್ಳವನಲ್ಲ. ಇಲ್ಲಿ ಅರ್ಹತ ಅಂದ್ರೆ ಜೈನ ಶಾಸ್ತ್ರ, ಜೈನದಿಂದ ಬಂದೈತಲ್ರದು. ಆ ಜೈನರ ಒಂದು ಶಾಸ್ತ್ರವನ್ನ ವಿಚಾರಣೆ ಮಾಡುವಾಗ ಅದನ್ನ ತಳ್ಳಿ ಹಾಕಿದ, ನಿರಾಕರಣೆ ಮಾಡಿಬಿಟ್ಟಿದ್ದಾರೆ ಅದನ್ನ. ಅಂದ್ರೆ ಜೀವ ಶರೀರದ ಪರಿಮಾಣ ಉಳ್ಳವನಲ್ಲ. ಅವ್ರು ಜೈನ ಹೇಳ್ತಾರ, ಆನೆ ಶರೀರೊಳಗ ಆನೆ ಎಷ್ಟಿರ್ತಾನ, ಮನುಷ್ಯನ ಶರೀರ ಮನುಷ್ಯನಷ್ಟು ಇರ್ತಾನ, ಇರುವಿ ಶರೀರೊಳಗ ಇರುವಿ ಎಷ್ಟಿರ್ತಾನ. ಅಂದ್ರ ಯಾವ್ಯಾವ ಜೀವಿಗಳ ಶರೀರ ಎಷ್ಟೆಟ್ಟೈತಿ, ಜೀವ ಅಷ್ಟ ಅಳತಿ ಉಳ್ಳವನಾಗಿರ್ತಾನೆ ಅಂತ ಹೇಳಿದ್ರಲ್ಲ, ಅದನ್ನ ಆ ಜೈನ ಮತದೊಳಗ ಹೇಳುವಾಗ ಅದನ್ನ ಖಂಡನ ಮಾಡಿಬಿಟ್ಟೈತಿ ಅಂತ. ಜೀವನಿಗೆ ನಾವು ಶರೀರದ ಪರಿಮಾಣವನ್ನ ಹೇಳಕ್ ಬರಂಗಿಲ್ಲ ಅಂತ ಅದನ್ನ ಹಿಂದೆ ನಿರಾಕರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಆತ್ಮ ಅಣು ಪರಿಮಾಣ ಅಂತ ನಮ್ಗೆ ಸಿದ್ಧ ಆಕೈತಿ ಇವಾಗ. ಅಣುರಾತ್ಮ ಇತಿ ಗಮ್ಯತೆ. ಆದ್ರಿಂದ ಇಲ್ಲಿ ಆತ್ಮ ಅಣುಸ್ವರೂಪ ಅಂತ ನಿಶ್ಚಯ ಆಗ್ತದ. ಸ್ವಾತ್ಮನಾಚ ಉತ್ತರಯೋಹೋ 20ನೇ ಸೂತ್ರ ಇದು. ಸ್ವ ಆತ್ಮನಾಚ ಉತ್ತರಯೋಹೋ. ಇಲ್ಲಿ ಮುಂದಿನ ಒಂದು 2 ಅಂದ್ರೆ ಗತಿ ಆಗತಿ ಅಂತ ಏನದಾವ್ರು, ಅವು ತಮ್ಮ ಆತ್ಮದೊಡನೆ ಸಂಬಂಧ ಇರುವುದರಿಂದ ಆತ್ಮ ಅಣುಪರಿಮಾಣ ಅಂತ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಉತ್ಕ್ರಾಂತಿ ಕದಾಚಿತ್ ಅಚಲತಃ ಅಪಿ. ಈಗ ಉತ್ಕ್ರಮಣ ಆಗಬೇಕಪ್ಪ ಅಂತಂದ್ರೆ, ಉತ್ಕ್ರಾಂತಿ ಅಂದ್ರೆ ಏನು? ಶರೀರವನ್ನ ಬಿಟ್ಟು ಮೇಲೇಳುವುದು ಅಂತ, ಎದ್ದೇಳುವುದು ಮೇಲೆ, ಅದಕ್ಕೆ ಉತ್ಕ್ರಾಂತಿ ಅಂತ ಕರೀತಾರೆ ಇಲ್ಲಿ. ಆ ಉತ್ಕ್ರಾಂತಿ ಅನ್ನುವಂತಹದ್ದು ಕದಾಚಿತ್ ಅಂದ್ರೆ ಒಂದು ವೇಳೆ ಅಂತ.
ಅಚಲತಃ ಅಪಿ. ಅಚಲತ ಅಂದ್ರೆ ಚಲಿಸದೇ ಇರುವುದು ಅಂತ. ಈ ಉತ್ಕ್ರಾಂತಿ ಅನ್ನುವಂತಹದ್ದು ಒಂದ್ ವೇಳೆ ಚಲಿಸದೇ ಇರತಕ್ಕಂತ ಜೀವನಿಗೆ ಗ್ರಾಮ ಸ್ವಾಮ್ಯ ನಿವೃತ್ತಿವತ್ ಈ ಗ್ರಾಮದ ಒಂದು ಒಡೆತನ ಅನ್ನುವಂತಹದ್ದು, ಒಬ್ಬ ಗ್ರಾಮಾಧಿಕಾರಿ ಅದಾನಂತ ತಿಳ್ಕೊಡ್ರಬ್ಬ. ಅವನ ಅವಧಿ ಇರ್ತತಲ್ಲ ಇಂತಿಷ್ಟು ವರ್ಷ ಅಂತ ಹೇಳಿ, ಆ ಗ್ರಾಮದ ಒಡೆತನ ಅನ್ನುವಂತಹದ್ದು ಆ ಅವಧಿ ಮುಗಿದ ಮೇಲೆ ಹೆಂಗ್ ಹೊರಟು ಹೋಗ್ಬಿಡ್ತೈತಲ್ಲ, ಹಂಗ ಜೀವನಿಗೂ ಕೂಡ ಕರ್ಮ ಯಾವಾಗ ಕ್ಷಯ ಆಯ್ತು, ಅವನು ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ಲಿಕ್ಕೆ ಬಂದಿದ್ದ, ಆ ಪ್ರಾರಬ್ಧ ಕರ್ಮ ಭೋಗ ಕ್ಷಯ ಆಯ್ತು ಅಂತಂದ್ರೆ ಅವಾಗ ಅವನಿಗೇನಾಗ್ತೈತಿ ಇಲ್ಲಿ ದೇಹ ಸ್ವಾಮ್ಯ ನಿವೃತ್ತಿಯ. ಈ ದೇಹದ ಒಂದು ಒಡೆತನ ಅನ್ನುವಂತಹದ್ದು ಕರ್ಮಕ್ಷಯೇನ ಅಂದ್ರೆ ಏನು, ಕರ್ಮಕ್ಷಯ ಆದ ಬಳಿಕ ಜೀವನಿಗೆ ಆ ದೇಹದ ಒಡೆತನ ಅನ್ನುವಂತಹದ್ದು ತಪ್ಪು ಹೋಗ್ಬಿಡ್ತದ ಅಂತ. ಹೆಂಗ ಒಬ್ಬ ಗ್ರಾಮಾಧಿಕಾರಿಯ ಒಡೆತನ ಅನ್ನುವಂತಹದ್ದು ಹೆಂಗದ ನಿವೃತ್ತಿಯಾಗಿ ಹೋಗ್ಬಿಡ್ತದೋ, ಅವಧಿ ಮುಗಿದ ಮೇಲೆ ಅದ್ರ ಒಡೆತನ ಹೆಂಗ್ ಹೋಗ್ಬಿಡ್ತದೋ ಹಾಗೆ ಅಂತ ಹೇಳ್ತಾರೆ. ಹಂಗ ಜೀವನೂ ಕೂಡ ಕರ್ಮ ಕ್ಷಯ ಆದ ಕೂಡಲೇ ಈ ದೇಹದ ಒಡೆತನ ಅನ್ನುವಂತಹದ್ದು ಜೀವನಿಗೆ ತಪ್ಪುವುದರಿಂದ ಅಂತ ಹೇಳಿದ್ರು ಅವ್ರು. ಅದು ಕೂಡ ಆಗ್ಬಹುದು ಅಂತ ಹೇಳಿದ್ರು. ಉತ್ತರೇತು ಗತ್ಯಾಗತೀನ ಅಚಲತ ಸಂಭವತಃ. ಇನ್ನು ಮುಂದಿಂದ ಏನದಾವಲ್ರಿ, ಉತ್ಕ್ರಾಂತಿ ಆಯ್ತಾ, ಗತಿ ಆಗತಿಗಳದಾವಲ್ರಿ, ಈ ಗತಿ ಆಗತಿಗಳೆರಡೂ ಕೂಡ ಇಲ್ಲಿ ಅಚಲನಾಗಿರ್ತಕ್ಕಂಥವನಿಗೆ ಅಚಲತಃ ನ ಸಂಭವತಃ. ಈ ಗತಿ ಮತ್ತು ಆಗತಿಗಳೇನದಾವಲ್ಲ ಇವು ಮುಂದಿನ ಎರಡ್ರಿ. ಯಾವನು ಅಚಲನಾಗಿದ್ದಾನೋ, ಯಾವನು ಚಲಿಸುವುದಿಲ್ಲವೋ ಅವನಿಗೆ ಇವೆರಡು ಸಂಭವಿಸುವುದಿಲ್ಲ. ಯಾಕಂದ್ರೆ ಪರಿಚ್ಛಿನ್ನಾಗಿರ್ಬೇಕು, ಅವನು ಅಣುಸ್ವರೂಪನಾಗಿರ್ಬೇಕು. ಅಂದ್ರನೇ ಅವನಿಗೆ ಹೋಗೋದಾಗ್ಲಿ ಬರೋದಾಗ್ಲಿ ಹೇಳಾಕ್ ಬರ್ತೈತಿ ಇವಾಗ. ಮತ್ತ ಅವನು ವ್ಯಾಪಕನಾಗಿದ್ದ ಅಂತಂದ್ರೆ, ಅವನು ಅಚಲನಾಗಿದ್ದ ಅಂತಂದ್ರೆ ಅವನಿಗೆ ಹೋಗೋದಾಗ್ಲಿ ಬರೋದಾಗ್ಲಿ ಹೇಳಾಕ್ ಬರ್ತದೇನು ಅಂತಂದ್ರೆ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಸ್ವಾತ್ಮನಾಹೀತಯೋ ಸಂಬಂಧ ಭವತಿ. ಈ ಗತಿ ಮತ್ತು ಆಗತಿ ಅಂತ ಏನದಾವಲ್ರಿ, ಇವು ಒಂದು ಕರ್ತೃನಲ್ಲಿರ್ತಕ್ಕಂಥ ಕ್ರಿಯೆಗಳಾಗಿದ್ದಾವೆ ಅಂತ. ಗಮೇಹೇ ಕರ್ತೃಸ್ಥ ಕ್ರಿಯಾತ್ವಾತ್. ಗಮನ ಅನ್ನುವಂತಹದ್ದು ಅದು ಕರ್ತೃನಲ್ಲಿ ಇರ್ತಕ್ಕಂಥ ಕ್ರಿಯೆ ಅಂತ. ಈ ಗಮನ ಮಾಡಬೇಕಾಗಿತ್ತು ಅಂತಂದ್ರೆ ಜೀವನಿಗೆ ಅಲ್ಲಿಂದ ಅವನು ಗಮನ ಮಾಡ್ಬೇಕಲ್ರಿ. ಇವಾಗ ಆ ಗತಿ ಅಂದ್ರೆ ಏನು, ಹೋಗುವುದು ಅಂತ. ಆ ಗತಿ ಅನ್ನುವಂತಹದ್ದು, ಆ ಹೋಗುವಿಕೆ ಅನ್ನುವಂತಹದ್ದು ಆ ಕರ್ತೃನಲ್ಲಿ ಇರ್ತಕ್ಕಂಥ ಅದೊಂದು ಕ್ರಿಯೆ ಆಗೈತಿ ಅಂತ ಹೇಳ್ತಾರ ಅವರು. ಅಂದ್ರೆ ಆ ಕರ್ತೃ ಹೇಗಿರಬೇಕು ಅಂತಂದ್ರೆ ಅಮಧ್ಯಮ ಪರಿಮಾಣಸ್ಯ ಚ ಗತ್ಯಾಗತಿ ಅಣುತ್ವೇ ಏವ ಸಂಭವತಃ. ಇಲ್ಲಿ ಮಧ್ಯಮ ಪರಿಮಾಣನಲ್ಲದೆ ಇರುವುದರಿಂದ ಆ ಕರ್ತೃ ಆಗಿರ್ತಕ್ಕಂಥವನು ಅವನು ಅಮಧ್ಯಮ ಪರಿಮಾಣಸ್ಯ ಅಂದ್ರೆ ಮಧ್ಯಮ ಪರಿಮಾಣ ಅಲ್ಲದೆ ಇರುವುದರಿಂದ ಗತ್ಯಾಗತಿ ಅಣುತ್ವೇ ಏವ ಸಂಭವತಃ. ಅಂದ್ರೆ ಅಲ್ಲಿ ಜೀವ ಅಣುವಾಗಿದ್ರನ ಇವೆರಡು ಸಂಭವಿಸ್ತಾವಂತ. ಗತಿ ಆಗತಿಗಳು ಜೀವ ಅಣುಸ್ವರೂಪ ಅಂತಂದಾಗ ಇವೆರಡು ಹೊಂದುಗಡೆ ಆಗ್ತಾ ಇದ್ದಾವೆ. ಮತ್ತ ಮಧ್ಯಮ ಪರಿಮಾಣ ಅಲ್ಲದವನಿಗೆ ಇದು ಹೊಂದುವುದಿಲ್ಲ ಅಂತ ಹೇಳಿದ್ರಲ್ಲಿ. ಯಾಕಂದ್ರೆ ಈ ಕರ್ತೃವಾಗಿರ್ತಕ್ಕಂಥ ಜೀವ ಅವನು ಮಧ್ಯಮ ಪರಿಮಾಣ ಅಲ್ಲ ಅಂತ ಹಿಂದೆ ಹೇಳ್ಕೊಂಡ್ ಬಂದಾರಲ್ರಿ. ಇವಾಗ ಉಳಿದಿದ್ದೇನು ಅಣು ಪರಿಮಾಣ ಅಂತ. ಈಗ ಈ ಜೀವ ಅಣು ಪರಿಮಾಣ ಆಗಿರುವುದರಿಂದ ಗತಿ ಆಗತಿಗಳು ಅವನಲ್ಲಿ ಸಂಭವಿಸ್ತಾ ಇದ್ದಾವೆ ಅಂತ ಹೇಳಿ ಅಮಧ್ಯಮ ಪರಿಮಾಣಸ್ಯ ಅಂದ್ರೆ ಮಧ್ಯಮ ಪರಿಮಾಣನಲ್ಲದಂತ ಜೀವನಿಗೆ ಅಂತ. ಗತ್ಯಾಗತಿ, ಗತಿ ಮತ್ತು ಆಗತಿಗಳು ಎರಡೂ ಅಣುತ್ವೇ ಏವ ಸಂಭವತಃ. ಇಲ್ಲಿ ಜೀವ ಅಣುಸ್ವರೂಪ, ಅಣುವಿನಷ್ಟು ಅಳತೆ ಉಳ್ಳವನಾಗಿದ್ದಾನೆ ಅಂತ ಹೀಗೆ ಹೇಳಿದ್ದಾದ್ರೆ ಅದು ಹೊಂದುಗಡೆ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ನಹಿ ಅನಪಸೃಪ್ಯಸ್ಯ ದೇಹಾತ್ ಗತ್ಯಾಗತಿ ಸ್ಯಾತಾಂ.
ಮತ್ತೆ ಯಾವನು ಈ ಶರೀರವನ್ನ ಬಿಟ್ಟು ಹೋಗುವುದೇ ಇಲ್ಲವೋ ಅವನಿಗೆ ಉತ್ಕ್ರಾಂತಿಯಾಗಲಿ ಗತಿಯಾಗಲಿ ಆಗತಿಯಾಗಲಿ ಇವೆರಡೂ ಅವನಿಗೆ ಹೊಂದೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಪಸೃಪ್ತಸ್ಯ ಅಂತಂದ್ರೆ ಏನ್ರಿ, ಈ ದೇಹವನ್ನು ಬಿಟ್ಟು ಹೋಗದೇ ಇದ್ದವನು ಅಂತ. ಈ ಶರೀರದಲ್ಲೇ ಇರ್ತಾನಲ್ಲ ಅವನು, ಅಂಥವನಿಗೆ ಈ ಗತಿ ಆಗತಿಗಳು ಇವು ಆಗುವುದಿಲ್ಲ ಅಂತ ಹೇಳ್ತಾರ ಅವರು. ದೇಹಾತ್ ಗತ್ಯಾಗತಿ ನ ಸ್ಯಾತಾಂ ನೈಶಾತಾಂ ಅಂತ. ಅನಪಸುಪ್ತಸ್ಯ ಅಂತಂದ್ರೆ ಏನು, ಈ ದೇಹವನ್ನ ಬಿಟ್ಟು ಹೋಗದೇ ಇರ್ತಕ್ಕಂಥ ಜೀವಾತ್ಮನಿಗೆ ಅವನಿಗೆ ಗತಿ ಅಂದ್ರೆ ಏನು, ಇಲ್ಲಿಂದ ಹೋಗೋದಾಗಲಿ ಆ ಗತಿ ಅಂದ್ರೆ ಇಲ್ಲಿಂದ ಬರುವಂತಹದ್ದಾಗಲಿ ನಹಿ ಸ್ಯಾತಾಂ ಇವು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು ಅವರು. ದೇಹ ಪ್ರದೇಶಾನಾಂ ಚ ಉತ್ಕ್ರಾಂತೌ ಅಪಾದಾನತ್ವ ವಚನಾತ್. ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ದಾರೆ ಈಗ ಇಲ್ಲಿ, ದೇಹ ಪ್ರದೇಶಾನಾಂ ಚ. ಈ ದೇಹದಿಂದ ಈಗ ಅವನು ಬಿಟ್ಟು ಹೋಗ್ಬೇಕಲ್ರಿ ಇವಾಗ. ಅಂದ್ರೆ ಈಗ ಬೃಹದಾರಣ್ಯಕೋಪನಿಷತ್ನಲ್ಲಿ ಒಂದು ಮಾತು ಬರ್ತದದ್ರಿ, ಏನಂತ, ಚಕ್ಷುಷ್ಟೋವ ಮೂರ್ಧ್ನೋವ ಅನ್ಯೋಭವ ಶರೀರ ದೇಶೇಭ್ಯ. ಅವನು ಕಣ್ಣಿನಿಂದ ಹಾದ, ಮೂರ್ಧ್ನ ಅಂದ್ರೆ ಏನು, ಶಿರಸ್ಸು, ಅವನ ನೆತ್ತಿಯಿಂದ ಪ್ರಾಣ ಹೋಯಿತು, ಕಣ್ಣಿಂದ ಹೋಯಿತು. ಮತ್ತು ಉಳಿದ ಬೇರೆ ಬೇರೆ ದೇಶಗಳು, ಅನ್ಯ ದೇಶೇಭ್ಯ ಅನ್ಯೇಭ್ಯ ಶರೀರ ದೇಶೇಭ್ಯ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಶರೀರ ದೇಶಗಳಿಂದ ಹೋಗುವಿಕೆ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಶ್ರುತಿಯಲ್ಲಿ ಈ ಪ್ರಕಾರವಾಗಿ ಹೇಳಿದ್ದರಿಂದ ಅಲ್ಲಿ ದೇಹ ಪ್ರದೇಶಗಳನ್ನ ಉತ್ಕ್ರಾಂತಿಗೆ ಅಪಾದಾನವಾಗಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಇದರಿಂದ ನಮ್ಗೇನು ಗುರ್ತಾಕದಂದ್ರ ದೇಹವನ್ನ ಬಿಟ್ಟು ಜೀವ ತೆರಳುತ್ತಾನೆ ಅನ್ನೋದು ಇದರಿಂದ ನಮ್ಗೆ ಗುರ್ತಾಕದ. ಇವಾಗ ಈ ಶ್ರುತಿಯಿಂದ ಅವನು ಕಣ್ಣಿನ ಮುಖಾಂತರ ಆದ್ರೆ ಹೋಗ್ಬೋದು, ಅಥವಾ ನೆತ್ತಿ ಮುಖಾಂತರವಾಗಿ ಆದ್ರೂ ಹೋಗ್ಬೋದು, ಅಥವಾ ಶರೀರದ ಬೇರೆ ಇನ್ನೂ ಬೇರೆ ಭಾಗಗಳದಾವಲ್ರಿ, ಬಾಯಿಯಿಂದ, ಇನ್ನು ಕೆಲವು ಅಧೋ ಭಾಗದಿಂದ, ಇನ್ನು ಶರೀರದ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿ ಜೀವ ಈ ಶರೀರವನ್ನು ಬಿಟ್ಟು ಹೋಗಬಹುದು ಅಂತ. ಅಲ್ಲಿ ಅಪಾದಾನ ಪಂಚಮಿ. ಅಪಾದಾನ ಅಂತಂದ್ರೆ ಏನು, ಈಗ ಒಂದು ಮರದೊಳಗ ಒಂದು ಹಣ್ಣು ಅನ್ನುವಂಥದ್ದು ಮರದಿಂದ ಬಿತ್ತು ಅಂತ ಹೇಳ್ತೇವೆ ಅಲ್ಲಿ. ಅಂದ್ರೆ ಅಲ್ಲಿ ಮರದಿಂದ ಹಣ್ಣು ಬಿತ್ತು ಅಂತಂದ್ರೆ ಅಲ್ಲಿಂದ ಅಗಲ್ತಲ್ರಿ, ಅದು ಮರವನ್ನು ಬಿಟ್ಟು ಅಗಲ್ತಲ್ರಿ, ಅಂದ್ರೆ ಅಲ್ಲಿಂದ ಬಿಡುಗಡೆ ಆದಂಗ. ಈಗ ಅಲ್ಲಿಂದ ಹಂಗ ಈ ಶರೀರವನ್ನು ಬಿಟ್ಟು ಜೀವಾತ್ಮ ಹೋದ ಅಂತಂದ್ರೆ ಅಪಾದಾನ ಬಿಟ್ಟು ಹೋಗುದು ಅಂತ. ಅಲ್ಲಿ ಹೆಂಗ ಹಣ್ಣು ಮರದಿಂದ ಬಿಟ್ಟು ಕೆಳಗ್ ಬೀಳ್ತದಲ್ಲ, ಹಂಗ ಇಲ್ಲಿ ಜೀವನೂ ಕೂಡ ಈ ಶರೀರವನ್ನು ಬಿಟ್ಟು ಅವನು ಕೂಡ ಇಲ್ಲಿ ತೆರಳತಾನಂತ. ಅವನು ಅಂದ್ರೆ ಈ ದೇಹ ಪ್ರದೇಶಗಳನ್ನ ಉತ್ಕ್ರಾಂತಿಗೆ ಅಪಾದಾನವಾಗಿ ಹೇಳಿದ್ದಾರೆ ಅಂತ ಈಗ ನಮಗೆ ಶ್ರುತಿಗಳಲ್ಲಿ ಇದು ತಿಳಿದು ಬರ್ತದಂತ. ಸ ಏತಾಸ್ತೇಜೋ ಮಾತ್ರ ಸಮಭ್ಯಾದದಾನೋ ಹೃದಯ ಮೇವಾವ ಅನ್ವಕ್ರಾಮತಿ. ಮತ್ ಇನ್ನೂ ಒಂದು ಶ್ರುತಿ ಏನ್ ಹೇಳ್ತದಂತಂದ್ರೆ, ಇಲ್ಲಿ ಜೀವನಾಗಿರ್ತಕ್ಕಂಥವನು ಸ ಏತಾಸ್ತೇಜೋ ಮಾತ್ರ, ಇಲ್ಲಿ ತೇಜೋ ಮಾತ್ರೆಗಳನ್ನ ಅವನು ಸಮಭ್ಯಾದದಾನೋ, ಆ ತೇಜೋ ಮಾತ್ರೆಗಳನ್ನ ಅವನು ತಗೊಂಡು ಏನ್ ಮಾಡ್ತಾನ, ಹೃದಯಮೇವ ಅನ್ವಾವಕ್ರಮತಿ, ಆ ಹೃದಯವನ್ನೇ ಹೋಗಿ ಸೇರ್ಕೊಳ್ತಾ ಇದ್ದಾನ ಅಂತ. ಜೀವ ತೇಜೋ ಮಾತ್ರೆಗಳನ್ನ ಅವನ ಚೆನ್ನಾಗಿ ತಗೊಂಡು ಏನ್ ಮಾಡ್ತಾನ, ಹೃದಯವನ್ನೇ ಬಂದು ಸೇರ್ತಾನೆ ಅಂತೇಳಿ ಒಂದು ಶ್ರುತಿ ಅನ್ನುವಂತಹದ್ದು ಹೇಳ್ತದೆ ಇಲ್ಲಿ. ಅಂದ್ರೆ ಆಗತಿಯನ್ನು ಹೇಳ್ದಂಗ ಆಯ್ತಲ್ರಿ ಇಲ್ಲಿ. ಯಾವುದು ಈ ಬೃಹದಾರಣ್ಯಕೋಪನಿಷತ್ತಿನೊಳಗ ಸ ಏತಾಸ್ ತೇಜೋ ಮಾತ್ರ ಅಂತ, ಇಲ್ಲಿ ಚಕ್ಷುರಾದಿ ಇಂದ್ರಿಯಗಳನ್ನ ಅಂತ. ಅವ ಏನ್ ತೇಜೋ ಮಾತ್ರೆ ಅಂದ್ರೆ ಏನು, ಚಕ್ಷುರಾದಿ ಎಲ್ಲ ಇಂದ್ರಿಯಗಳನ್ನ ಅವುಗಳನ್ನ ತಗೊಂಡೇ ಅವನು ಹೃದಯವನ್ನು ಹೋಗಿ ಸೇರ್ಕೊಳ್ತಾನೆ ಅನ್ನುವಂತ ಮಾತನ್ನ ಉಪನಿಷತ್ತುಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಶುಕ್ರಮಾದಾಯ ಪುನರೈತಿ ಸ್ಥಾನಂ. ಮತ್ತು ಶ್ರುತಿಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಶುದ್ಧವಾಗಿರತಕ್ಕಂತ
ಒಂದು ಇಂದ್ರಿಯ ಮಾತ್ರೆಗಳನ್ನ, ಶುಕ್ರಮಾದಾಯ ಅಂತಂದ್ರೇನು, ಆ ಶುದ್ಧವಾಗಿರ್ತಕ್ಕಂಥ ಇಂದ್ರಿಯ ಮಾತ್ರೆಗಳನ್ನ ತಗೊಂಡು ಮತ್ತೆ ಅವನು ಏನ್ ಮಾಡ್ತಾನ, ಪುನರೈತಿ ಸ್ಥಾನಂ ಅಂದ್ರೆ ಪುನಃ ಆ ಎಚ್ಚರದ ಅವಸ್ಥೆಯನ್ನ ಬಂದು ಸೇರ್ತಾ ಇದ್ದಾನೆ ಅಂತ ಬೃಹದಾರಣ್ಯಕದಲ್ಲಿ ಇನ್ನೊಂದು ಶ್ರುತಿಯೊಳಗೆ ಹೇಳ್ಕೊಂಡು ಬಂದ್ರು. ಶುಕ್ರಮಾದಾಯ ಅಂತಂದ್ರೆ ಇಲ್ಲಿ ಶುದ್ಧವಾಗಿರ್ತಕ್ಕಂಥ ಇಂದ್ರಿಯ ಮಾತ್ರೆಗಳನ್ನು ತೆಗೆದುಕೊಂಡು ಮತ್ತೆ ಎಚ್ಚರದ ಅವಸ್ಥೆಗೆ ಬರ್ತಾ ಇದ್ದಾನೆ ಅಂತ. ಇತಿ ಚ ಅನಂತರೇ ಅಪಿ ಶರೀರೇ ಶಾರೀರಸ್ಯ ಗತ್ಯಾಗತಿ ಭವತಃ. ಅನಂತರೇ ಅಂತಂದ್ರೆ ಇಲ್ಲಿ ಶರೀರದ ಒಳಗಡೆ ಅಂತ. ಶರೀರೇ ಅನಂತರೇ ಅಪಿ ಶಾರೀರಸ್ಯ ಗತ್ಯಾಗತಿ ಭವತಃ ಅಂದ್ರೆ ಈ ರೀತಿಯಾಗಿ ಶರೀರದ ಒಳಗಡೆಯಲ್ಲಿದ್ದುಕೊಂಡು ಶಾರೀರನಿಗೆ ಗತಿ ಮತ್ತು ಆಗತಿಗಳನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಶರೀರದ ಒಳಗಡೆ ಇರ್ತಕ್ಕಂಥ ಯಾವ ಶಾರೀರನಿಗೆ ಅಂತ, ಶರೀರೇ ಭವ ಶಾರೀರ ಅಂತ. ಶರೀರದಲ್ಲಿ ಇರ್ತಕ್ಕಂಥವನು ಶಾರೀರ ಅಂದ್ರೆ ಯಾರು, ಜೀವ ಅಂತ. ಆ ಶರೀರದ ಒಳಗಡೆಯಲ್ಲಿಯೂ ಕೂಡ ಈ ಜೀವನಿಗೆ ಗತಿ ಮತ್ತು ಆಗತಿಗಳನ್ನ ಶ್ರುತಿಯಲ್ಲಿ ಹೇಳಿಕೊಂಡು ಬಂದಿರುವುದರಿಂದ ತಸ್ಮಾದಪಿ ಅಸ್ಯ ಅಣುತ್ವ ಸಿದ್ಧಿ. ಆದ್ದರಿಂದ ಇಲ್ಲಿ ಜೀವ ಅವನು ಅಣು ಅಂತಾನೆ ಸಿದ್ಧ ಆಯ್ತು. ಇವಾಗ ಜೀವನ ಪರಿಮಾಣ ಅಂದ್ರೆ ಅಳತಿ ಅನ್ನುವಂತಹದ್ದು ಅದು ಅಣು ಪರಿಮಾಣ ಅಂತ. ಅಣುವಿನಷ್ಟು ಈ ಜೀವ ಇದ್ದಾನೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಅವನು ಪರಿಚ್ಛಿನ್ನ. ಈ ಜೀವ ಪರಿಚ್ಛಿನ್ನ ಆದ್ರೆ ಅವನಿಗೆ ಗತಿ ಆಗತಿಗಳನ್ನು ಹೇಳಕ್ ಬರ್ತದೆ. ಇವಾಗ ಅದಕ್ಕ ಈ ರೀತಿ ಅಣುತ್ವ ಸಿದ್ಧಿ ಅನ್ನುವಂತಹದ್ದು ಶ್ರುತಿಗಳಲ್ಲಿ ನಮಗೆ ಸ್ಪಷ್ಟವಾಗಿ ನಾವು ಕೇಳ್ತಾ ಇದ್ದೀವಿ ಅಂತ ಇಷ್ಟು ಪೂರ್ವ ಪಕ್ಷ ಅನ್ನುವಂತಹದ್ದು ಹೇಳಿದ್ರು. ನ ಅನುರತ ಶ್ರುತೇರಿತಿ ಚೇತ್ ನ ಇತರಾಧಿಕಾರಾತ್. ಮತ್ತ ಇನ್ನ 21ನೇ ಸೂತ್ರದಲ್ಲಿ ವ್ಯಾಸ ಮಹರ್ಷಿಗಳು ಏನ್ ಹೇಳಿದ್ರು ಅಂತಂದ್ರೆ, ನ ಅಣುಹು ಅಂದ್ರೆ ಅವನು ಅಣು ಅಲ್ಲ. ಯಾರು, ಜೀವ. ಅತಶ್ರುತೇ ರೀತಿ, ಯಾಕಂದ್ರೆ ಅದು ಅಣುವಂತ ಹೇಳುವಂತ ಶ್ರುತಿ ಅನ್ನುವಂತಹದ್ದಿಲ್ಲ. ಅದಲ್ಲದರ ಶ್ರುತಿ ಅನ್ನುವಂತಹದ್ದಿರುವುದರಿಂದ ಅಂತಂದ್ರೆ ಚೇತ್ ಇತರಾಧಿಕಾರಾತ್. ಹಾಗಲ್ಲಪ್ಪ, ಯಾಕಂದ್ರೆ ಅದು ಮತ್ತೊಬ್ಬನ ಪ್ರಕರಣವಾಗಿದೆ ಅಂತದು ಅಂಥೇಳಿ ಇಲ್ಲಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದು ಇಲ್ಲಿ ಮತ್ತೆ ಆ ಸೂತ್ರದ ಅರ್ಥವನ್ನ ಆಚಾರ್ಯ ಭಾಷ್ಯದಲ್ಲಿ ಬರೀತಾರೆ. ಇಲ್ಲಿ ಪೂರ್ವ ಪಕ್ಷಿ ಸ್ವಲ್ಪ ಆಕ್ಷೇಪ ಮಾಡ್ತಾನ. ಅಲ್ಲಿ ಅಣುತ್ವಕ್ಕೆ ಇಲ್ಲಿ ಆಕ್ಷೇಪಗಳು, ಆತ್ಮ ಅಣು ಅನ್ಲಿಕ್ಕೆ ಅಲ್ಲಿ ಆಕ್ಷೇಪ ಮತ್ತು ಪರಿಹಾರ ಅನ್ನುವಂತಹದ್ದನ್ನ ಈ ಭಾಷ್ಯದಲ್ಲಿ ಆಚಾರ್ಯರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಥಾ ಅಪಿ ಸ್ಯಾತ್ ನ ಅಣುರಯಂ ಆತ್ಮ. ಹಾಗಾದ್ರೆ ಇಲ್ಲಿ ಆಕ್ಷೇಪಕನ ಒಂದು ಅಭಿಪ್ರಾಯ ಏನದ ಅಂತಂದ್ರೆ, ಅಯಂ ಆತ್ಮ ನ ಅಣು ಸ್ಯಾತ್, ಈ ಆತ್ಮನು ಅಣು ಅಲ್ಲ. ಹೀಗೂ ಇಲ್ಲಿ ನಮಗ್ ಬರುವಂತ ಒಂದು ಆಕ್ಷೇಪ. ಅಕಸ್ಮಾತ್ ಯಾಕೆ ಆತ್ಮ ಅಣು ಅಲ್ಲ, ಯಾಕೆ? ಆತ್ಮ ಅಂದ್ರೆ ಜೀವಾತ್ಮ ಅಂತ. ಈ ಜೀವಾತ್ಮ ಅಣು ಅಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಅತಶ್ರುತೇಹೇ. ಅತಶ್ರುತೇಹೇ ಅಂತಂದ್ರೆ ಏನು, ಅದು ಅಲ್ಲದ್ದರ ಶ್ರುತಿ ಅನ್ನುವಂತಹದ್ದು ಇರುವುದರಿಂದ ಅಂತ. ಅಂದ್ರೆ ಆತ್ಮ ಅಣು ಅಲ್ಲ ಅನ್ನುವಂತ ಒಂದು ಶ್ರುತಿ ಅನ್ನುವಂತಹದ್ದು ಅದ ಅಂತ ಇಲ್ಲಿ ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಸವಾ ಏಷ ಮಹಾನಜಃ ಆತ್ಮ ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ, ಸವಾ ಏಷ ಮಹಾನಜಃ ಆತ್ಮ ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು. ಅಯಂ ವಿಜ್ಞಾನಮಯ ಪ್ರಾಣೇಶು, ಆ ವಿಜ್ಞಾನಮಯನಾಗಿರ್ತಕ್ಕಂತ ಯಾವ ಆತ್ಮ ಇದಾನಲ್ಲ ಅವನು ಪ್ರಾಣೇಶು ಅಂದ್ರೆ ಪ್ರಾಣದಲ್ಲಿ ಇರುವವನಾಗಿ ಅಂತ. ಪ್ರಾಣಗಳಲ್ಲಿ ಈ ವಿಜ್ಞಾನಮಯನಾಗಿರ್ತಕ್ಕಂತ ಆ ಆತ್ಮ ಅದಾನಲ್ಲ, ಸವಾ ಏಷ ಮಹಾನ್ ಅಜಃ ಆತ್ಮ, ಅವನು ಮಹಾನ್ ಆಗಿದ್ದಾನೆ. ಅಜ ಅಂದ್ರೇನು, ಅವನಿಗೆ ಜನ್ಮ ಇಲ್ಲ. ಮಹಾನ್ ಅಂತಂದ್ರೇನು, ವ್ಯಾಪಕನಾಗಿದ್ದಾನೆ, ದೊಡ್ಡವನು ಅಂತವನು. ಮತ್ತೆ ಆಕಾಶವತ್ ಸರ್ವಗತಶ್ಚ ನಿತ್ಯ, ಆಕಾಶದಂತೆ ಸರ್ವಗತಃ ಅಂದ್ರೇನು,
ವ್ಯಾಪಕನಾಗಿದ್ದಾನೆ ಮತ್ತು ನಿತ್ಯನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಶ್ರುತಿ ಅನ್ನುವಂಥದ್ದು ನಮಗೆ ಹೇಳ್ತಾ ಇದ್ದಾವಲ್ರಿ. ಈಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮ ಹೇಗಿದೆ ಅಂತಂದ್ರೆ ಅದು ಸತ್ಯ, ಅದು ಜ್ಞಾನ ಸ್ವರೂಪ, ಅದು ಮತ್ತು ಅನಂತ, ಅದು ಅನಂತ ಅಂದ್ರೆ ನಾಶರಹಿತ ಅದಂತ. ಸತ್ಯ ಅಂದ್ರೆ ತ್ರಿಕಾಲ ಬಾಧಿತವಾಗಿರ್ತಕ್ಕಂಥದ್ದು ಸತ್ಯ, ಮತ್ತು ಜ್ಞಾನ ಅಂದ್ರೆ ಅದು ಚೈತನ್ಯ ಸ್ವರೂಪ, ಅದು ಅಷ್ಟೇ ಅಲ್ಲ. ಅನಂತ ಅಂದ್ರೆ ನಾಶರಹಿತವಾಗಿರ್ತಕ್ಕಂಥದ್ದು ಅದು ಅಂತೇಳಿ. ಇತ್ಯೇವಂ ಜಾತೀಯಕಾ ಹಿ ಶ್ರುತಿ ಆತ್ಮನ ಅಣುತ್ವೇ ವಿಪ್ರತಿಸಿದ್ದೇತ ಇತಿ ಚೇತ್. ನೋಡು, ಈ ಶ್ರುತಿಗಳಲ್ಲಿ ಆತ್ಮ ಅಣು ಪರಿಮಾಣ ಅಂತಂದ್ರೆ ಇಲ್ಲಿ ವಿರೋಧ ಆಕೈತಿ. ಎಲ್ಲಾ ಶ್ರುತಿಗಳಿಗೆ ವಿರೋಧ ಬರ್ತದ ಅಂತ ಹೇಳ್ತಾರ ಅವರು. ನೀವೆಲ್ಲ ಶ್ರುತಿ ಪ್ರಮಾಣ ಕೊಟ್ಟು ಇಲ್ಲಿ ಜೀವ ಅಣು ಪರಿಮಾಣ ಅಂತ ನೀವು ಹೇಳಿದ್ರೆ ಕರೆ, ಆದ್ರೆ ಅದು ಇಲ್ಲಿ ಹೊಂದ್ಗಡೆ ಆಗಂಗಿಲ್ಲ. ಯಾಕೆಂದ್ರೆ ಶ್ರುತಿಗೆ ವಿರೋಧ ಅನ್ನುವಂತಹದ್ದಾಗ್ತದೆ. ಸವಾ ಏಷ ಮಹಾನಜ ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು ಅಂತ ಹೇಳಿ ಬೃಹದಾರಣ್ಯಕೋಪನಿಷತ್ನಲ್ಲಿ ಪ್ರಾಣಿಗಳಲ್ಲಿರ್ತಕ್ಕಂಥ ವಿಜ್ಞಾನಮಯ ಯಾವ ಜೀವಾತ್ಮದನಲ್ಲ, ಅವನು ಮಹಾನ್, ಅವನು ದೊಡ್ಡವನು ಅಂತ, ಅಜಹ, ಮತ್ತು ಅವನು ಜನ್ಮರಹಿತನಾಗಿದ್ದಾನೆ, ಅಂಥ ಆತ್ಮ ಇದಾನಲ್ಲ ಅಂತ ಹೇಳಿ ಅಲ್ಲಿ ಶ್ರುತಿಗಳು ಹೇಳ್ಕೊಂಡು ಬಂದದ್ದು. ಮತ್ತು ಆಕಾಶದಂತೆ ಸರ್ವಗತನಾಗಿದ್ದಾನೆ, ನಿತ್ಯನಾಗಿದ್ದಾನೆ ಅಂತ ಹೇಳಿ ಶತಮತ ಬ್ರಾಹ್ಮಣದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ತಚ್ಚೇರಿ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿ ಅಲ್ಲಿಯೂ ಕೂಡ ಯೋವೇದ ನಿಹಿತಂ ಗುಹಾಯ, ನಮ್ಮ ಹೃದಯ ಗುಹೆಯಲ್ಲಿರ್ತಕ್ಕಂಥ ಆ ಪರಮಾತ್ಮ ಬ್ರಹ್ಮವನ್ನ ಸತ್ಯವು ಜ್ಞಾನವು ಅನಂತವು ಅಂತ ಹೇಳಿ ಉಪದೇಶ ಮಾಡಿದ್ದರಿಂದ ಇಲ್ಲಿ ಇಂಥ ಈ ಜಾತಿಕವಾಗಿರ್ತಕ್ಕಂಥ ಶ್ರುತಿಗಳು ಆತ್ಮ ಅಣು ಅಂತ ಹೇಳಿದ್ರ ಈ ಶ್ರುತಿಗಳು ವಿರೋಧ ಆಕೈತಿ ಅಂತಾರೆ ಅವರು. ಈ ಶ್ರುತಿಗಳು ವಿರೋಧ ಆಗಿಬಿಡ್ತೈತಿ ಇವಾಗ. ಇತಿ ಚೇತ್ ನೈಷ ದೋಷ. ಅದಕ್ಕಿಲ್ಲಿ ಪೂರ್ವಪಕ್ಷ ಹೇಳ್ತಾ ಇದ್ದಾನೆ ಇದೇನು ದೋಷ ಅಲ್ಲ ಅಂತ. ಅಕಸ್ಮಾತ್ ಯಾಕೆ ಅಂತಂದ್ರೆ ಇತರಾಧಿಕಾರಾತ್, ಇದು ಬೇರೊಂದರ ಅಧಿಕಾರ ಅನ್ನುವಂತಹದ್ದು ಅಂತ. ಇತರಾಧಿಕಾರ ಅಂತಂದ್ರೆ ಏನು? ಇದು ಪರಿಮಾಣಾಂತರನ ಹೇಳುವಂತ ಶ್ರುತಿ ಇದು ಪರಮಾತ್ಮನ ಪ್ರಕರಣದಲ್ಲಿನೇ ಬರ್ತದ ಅಂತ ಹೇಳ್ತಾರ ಅವರು. ಇಲ್ಲಿ ಇದು ಜೀವಾತ್ಮನ ಬಗ್ಗೆ ಹೇಳುವಂತ ಪ್ರಕರಣ ಅಲ್ಲ, ಇದು ಪರಮಾತ್ಮನನ್ನ ಕುರಿತು ಹೇಳ್ತಕ್ಕಂತ ಪ್ರಕರಣ ಅಂತ. ಪರಸ್ಯ ಹಿ ಆತ್ಮನಃ ಪ್ರಕ್ರಿಯಾಯಾಮ್ ಏಷಾ ಪರಿಮಾಣಾಂತರ ಶ್ರುತಿ. ಇದು ಪರಮಾತ್ಮನನ್ನ ಕುರಿತು ಹೇಳತಕ್ಕಂತ ಒಂದು ಪ್ರಕರಣವಾಗಿರುವುದರಿಂದ ಇಲ್ಲಿ ಪರಿಮಾಣಾಂತರ ಅಂದ್ರೆ ಮತ್ತೊಂದು ಪರಿಮಾಣವನ್ನ ಹೇಳುವಂತ ಈ ಶ್ರುತಿ ಇದು ಪರಮಾತ್ಮನ ಪ್ರಕರಣದಲ್ಲಿಯೇ ಇಲ್ಲಿ ಬಂದದ ಅಂತ ಹೇಳಿದ್ರು ಅವರು. ಪರಮಾತ್ಮನ ಪ್ರಕರಣದಲ್ಲಿನೇ ಇದು ಬಂದದ ಅಂತ ಹೇಳ್ತಾ ಇದ್ದಾರೆ ಅವರು. ಪರಸ್ಯೈವ ಆತ್ಮನಃ ಪ್ರಾಧಾನ್ಯೇನ ವೇದಾಂತೇಷು ವೇದಿತವ್ಯತ್ವೇನ ಪ್ರಕೃತತ್ವಾತ್. ಇಲ್ಲಿ ಪರಸ್ಯೈವ ಆತ್ಮನಃ, ಪರಸ್ಯೈವ ಆತ್ಮನಃ ಅಂದ್ರೆ ಏನು? ಪರಮಾತ್ಮ ಅಂತ. ಆ ಪರಮಾತ್ಮನನ್ನೇ ನಾವು ಪ್ರಧಾನವಾಗಿ ವೇದಾಂತಗಳಲ್ಲಿ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಪ್ರಕೃತವಾಗಿ ಬಂದಿರತಕ್ಕಂತ ವಿಚಾರ ಅದು. ಯಾಕಂದ್ರೆ ವೇದಾಂತಗಳಲ್ಲಿ ಪರಮಾತ್ಮನ್ನೇ ಅರಿಬೇಕಂತ ಹೇಳ್ತಾ ಇದ್ದಾರಲ್ರಿ ಅವರು. ಪರಮಾತ್ಮನ ಅರ್ಥ ಆಗಲೇ ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆ ಅನ್ನುವಂಥದ್ದು ಆಗ್ತದೆ. ಪರಮಾತ್ಮನೇ ತಿಳ್ಕೊಳ್ಬೇಕಂತ ಹೇಳಿದಾರ. ಆದ್ರಿಂದ ಅದು ಪ್ರಾಧಾನ್ಯವಾಗಿ ಇಲ್ಲಿ ಪರಮಾತ್ಮನನ್ನೇ ಕುರಿತು ಅರ್ಥಕೊಳ್ಬೇಕಾಗಿರುವುದರಿಂದ ಆ ಒಂದು ಇಲ್ಲಿ ಪ್ರಕರಣ ಅನ್ನುವಂಥದ್ದು ಇಲ್ಲಿ ಆರಂಭ ಆಗೈತಿ ಅಂತ. ವಿರಜಃ ಪರಹ ಆಕಾಶಾತ್. ಇಲ್ಲಿ ಶ್ರುತಿ ಏನ್ ಹೇಳ್ತದಂತಂದ್ರೆ ಇಲ್ಲಿ ಆತ್ಮ ಹೇಗಿದ್ದಾನೆ ಅಂದ್ರೆ ವಿರಜಃ. ವಿರಜಃ ಅಂದ್ರೆ ಅವನಲ್ಲಿ ಯಾವುದೇ ಸತ್ವಾದಿ ಗುಣಗಳಿಲ್ಲ ಅಂತ. ರಜ ಸತ್ ಮೊದಲಾಗಿರ್ತಕ್ಕಂಥ ದೋಷಗಳು ಯಾವ ಇಲ್ಲ ಅಂತ. ಮತ್ತು ಅವನು ಆಕಾಶಕ್ಕಿಂತಲೂ ಶ್ರೇಷ್ಠನಾಗಿದ್ದಾನೆ. ವಿರಜಃ ಪರ ಆಕಾಶಾತ್ ಇತ್ಯೇವಂ ವಿಧಾಶ್ಚ ಪರಸ್ಯೈವ ಆತ್ಮನಃ ತತ್ರ ತತ್ರ ವಿಶೇಷಾಧಿಕಾರಾತ್. ಅಂದ್ರೆ ಇವೇ ಮೊದಲಾಗಿರ್ತಕ್ಕಂಥ ಯಾವ ಶ್ರುತಿಗಳಿಂದ ಅಲ್ಲಲ್ಲಿ ಪರಮಾತ್ಮನನ್ನೇ ಅಲ್ಲಿ ವಿಶೇಷವಾಗಿ ನಮಗಲ್ಲಿ ಪ್ರಕ್ರಿಯೆಯನ್ನ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತಲ್ಲಿ. ವಿಶೇಷವಾಗಿ ಅಲ್ಲಿ ಪರಮಾತ್ಮನನ್ನೇ ಅರಿಬೇಕು ಅಂತ ಹೇಳಿ ಪರಮಾತ್ಮನ ವಿಚಾರವೇ ಐತಿ ಅಂತ ಹೇಳಿದ್ರು ಅವರು.
ತತ್ರ ತತ್ರ ಅಂದ್ರೆ ಏನು, ಅಲ್ಲೆಲ್ಲಿ ಅಂತ. ಇಂಥ ವಿರಜಃ ಪರ ಆಕಾಶಾತ್ ಇಂಥ ಮೊದಲಾಗಿರ್ತಕ್ಕಂಥ ಶ್ರುತಿಗಳಲ್ಲಿ ಆ ಪರಮಾತ್ಮನನ್ನೇ ನಾವು ವಿಶೇಷವಾಗಿ ಅರಿಬೇಕಾಗಿರ್ತಕ್ಕಂಥ ಒಂದು ಪ್ರಕರಣ ಅನ್ನುವಂಥದ್ದಲ್ಲಿ ಇರುವುದರಿಂದ ಅಂತ ಆ ಪ್ರಕ್ರಿಯೆಯನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಅಲ್ಲಿ ಅಲ್ಲಿ ಪ್ರಕರಣವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಇಲ್ಲಿ ಅರ್ಥ ಅಲ್ಲಿ. ಅದಕ್ಕಂದ್ರೆ ಅವರು ನಾನು ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು ಇತಿ ಶಾರೀರ ಏವ ಮಹತ್ವ ಸಂಬಂಧಿತ್ವೇನ ಪ್ರತಿನಿಧಿಸ್ಯತೆ. ಇಲ್ಲಿ ಪೂರ್ವಪಕ್ಷಿ ಇನ್ನೂ ಒಂದು ಆಕ್ಷೇಪ ಮಾಡಬಹುದು. ಇಲ್ಲಿ ಅವ ಏನಂತಾನಂತಂದ್ರೆ ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು, ಪ್ರಾಣಗಳಲ್ಲಿರ್ತಕ್ಕಂಥ ವಿಜ್ಞಾನಮಯ ಅದಾನಲ್ಲ ಅವನು ಇಲ್ಲಿ ಶಾರೀರ ಏವ, ಅವನು ಜೀವನೇ ಅಂತವನು. ಶ್ರುತಿ ಅನ್ನುವಂತಹದ್ದು ಅಲ್ಲಿ ಶಾರೀರ ಅಂತಂದ್ರೆ ಏನು, ಶರೀರದಲ್ಲಿ ಇರುವವನು ಅಂತ. ಆ ಶಾರೀರನಿಗೆ ಅಂತ ಮಹತ್ವದ ಸಂಬಂಧವನ್ನ ತಿಳಿಸಿದಾರಲ್ಲ ಅಂತ ಇಲ್ಲಿ ಅವನ ಆಕ್ಷೇಪ. ನೀವು ಅದು ಪರಮಾತ್ಮನ ಪ್ರಕರಣ ಅಲ್ಲದು. ಯಾಕಂದ್ರೆ ಅಲ್ಲಿ ವಿಜ್ಞಾನಮಯ ಅಂತ, ಪ್ರಾಣಗಳಲ್ಲಿ ವಿಜ್ಞಾನಮಯ ಅಂತ ಹೇಳಿದಾರ ಅಂತಂದ್ರೆ ಅದು ಜೀವನಿಗೆ ಸಂಬಂಧಪಟ್ಟಿದ್ದು ಅಂತ. ಶಾರೀರ ಏವ ಮಹತ್ವ ಸಂಬಂಧಿತ್ವೇನ ಪ್ರತಿನಿದರ್ಶತೆ. ಅದಕ್ಕೆ ಆಕ್ಷೇಪವನ್ನು ಈ ರೀತಿ ಮಾಡಿದವನು. ಆ ವಿಜ್ಞಾನಮಯ ಅದಾನಲ್ಲ ಅವನಿಗೆ ಅಂದ್ರೆ ಅವರಲ್ಲಿ ಯಾರವನು, ಅದು ಶಾರೀರನಿಗೆ, ಶಾರೀರ ಅಂದ್ರೆ ಜೀವ ಅಂತ, ಆ ಮಹತ್ವ ಸಂಬಂಧ ಅನ್ನುವಂತಹದ್ದನ್ನ ತಿಳಿಸಿದಾರಲ್ಲ ಅಂತ ಒಂದ್ ವೇಳೆ ಆಕ್ಷೇಪ ಮಾಡಿದ್ರೆ ಅದಕ್ಕ ಅವರು ಪರಿಹಾರ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ. ಶಾಸ್ತ್ರ ದೃಷ್ಟ್ಯಾತು ಏಷಃ ನಿರ್ದೇಶೋ ವಾಮದೇವತು ದ್ರಷ್ಟವ್ಯ. ಇಲ್ಲಿ ಶಾಸ್ತ್ರ ದೃಷ್ಟಿಯಿಂದ ಇಲ್ಲಿ ವಾಮದೇವನಂತೆ ಅಂತ ಹೇಳಿದ್ರು ಅವರು. ಇಲ್ಲಿ ವಾಮದೇವ ಅವನಿಗೇನಾಯ್ತು ಅಂತಂದ್ರೆ ಸರ್ವಾತ್ಮ ಭಾವ ಅನ್ನುವಂತಹದ್ದು. ಅವನು ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ಮನುವಾಗಿದ್ದೇನೆ, ಸೂರ್ಯನಾಗಿದ್ದೇನೆ ಅಂತೇಳಿ ಅವನಿಗೆ ಸ್ವಾನುಭವ ಉಂಟಾಗಿ ಬಿಡುತ್ತಲ್ಲಿ. ಅಂದ್ರೆ ಅವನು ಸರ್ವಾತ್ಮ ಭಾವವನ್ನ ಹೆಂಗ ಶಾಸ್ತ್ರ ದೃಷ್ಟಿಯಿಂದ ಆ ವಾಮದೇವನಿಗೆ ಹೇಳ್ಕೊಂಡು ಬಂದಿದಾರೋ, ಅವನ ಶಾಸ್ತ್ರ ದೃಷ್ಟಿಯಿಂದ ಹೇಳ್ಯಾನಲ್ಲ ವಾಮದೇವ ಆಗಿರ್ತಕ್ಕಂಥವನು ತನಗೆ ಆಗಿರ್ತಕ್ಕಂಥ ಸರ್ವಾತ್ಮ ಭಾವವನ್ನ ಶಾಸ್ತ್ರ ದೃಷ್ಟಿಯಿಂದ ಹೆಂಗ್ ಹೇಳಿಕೊಂಡಾನಲ್ಲ, ಹಂಗ ಈ ಜೀವನೂ ಕೂಡ ಶಾಸ್ತ್ರ ದೃಷ್ಟಿಯಿಂದ ಪರಮಾತ್ಮನೇ ಆಗಿರುವುದರಿಂದ ಅವನಿಗೆ ಮಹತ್ವ ಪರಿಮಾಣವನ್ನ ಹೇಳಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಂತ ಅಂತಾರ ಅವರು. ಶಾಸ್ತ್ರ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಜೀವ ಪರಮಾತ್ಮನೇ ಆಗ್ಯಾನಂತವನು. ಆದ್ರಿಂದ ಅವನಿಗೆ ಮಹತ್ವ ಪರಿಮಾಣ ಅನ್ನುವಂಥದ್ದು, ಮಹತ್ ಪರಿಮಾಣ ಅಂತಂದ್ರೆ ಏನು, ವ್ಯಾಪಕ ಅಂತ. ಮಹತ್ ಪರಿಮಾಣ ಅಂತಂದ್ರೆ ಏನ್ರಿ, ಅವನು ವ್ಯಾಪಕ, ಅಣು ಪರಿಮಾಣ ಅಲ್ಲ, ಮಧ್ಯಮ ಪರಿಮಾಣ ಅಲ್ಲ. ಮಹತ್ ಪರಿಮಾಣ ಅಂತಂದ್ರೆ ಏನು, ಎಲ್ಲಾ ಕಡೆಯಲ್ಲಿ ವ್ಯಾಪಕನಾಗಿರ್ತಕ್ಕಂಥದ್ದು ಅಂತ ಅರ್ಥ ಇಲ್ಲಿ. ಆ ಮಹತ್ ಪರಿಮಾಣ ಅನ್ನುವಂಥದ್ದನ್ನ ಹೇಳೈತಿ ಅಂತ ಹೇಳಿದ ಶಾಸ್ತ್ರ ದೃಷ್ಟಿಯಿಂದ ಹೇಳೈತಿ ಅಂತ ಹೇಳಿ ಇಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ಅಂದ್ರು. ಅದಕ್ಕ ಹೀಗೆ ತಿಳಿಸಿರ್ತಕ್ಕಂಥದ್ದು ಏನದ ಅಂದ್ರೆ ಅದು ವಾಮದೇವನಂತೆ ಶಾಸ್ತ್ರ ದೃಷ್ಟಿಯಿಂದಲೇ ಅಂತ ಹೇಳಿ ತಿಳಿಬೇಕು ಅಂತಂದಾಗ ಅವಾಗ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಶಾಸ್ತ್ರ ದೃಷ್ಟ್ಯಾತು ಏಷಃ ನಿರ್ದೇಶೋ ವಾಮದೇವ ದ್ರಷ್ಟವ್ಯ ತಸ್ಮಾತ್ ಪ್ರಾಜ್ಞೆ ವಿಷಯತ್ವಾತ್ ಪರಿಮಾಣಾಂತರ ಶ್ರವಣಸ್ಯ ನ ಜೀವಸ್ಯ ಅಣುತ್ವಂ ವಿರುದ್ಧತೆ. ತಸ್ಮಾತ್ ಪ್ರಾಜ್ಞೆ ವಿಷಯತ್ವಾತ್, ಪ್ರಾಜ್ಞೆ ವಿಷಯಕವಾಗಿರುವುದರಿಂದ ಪರಿಮಾಣಾಂತರ ಶ್ರವಣಸ್ಯ ನ ಜೀವಸ್ಯ ಅಣುತ್ವಂ ವಿರುದ್ಧತೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಈ ಪರಿಮಾಣಾಂತರ ಅಂದ್ರೆ ಮತ್ತೊಂದು ಪರಿಮಾಣವನ್ನ ಹೇಳಿರ್ತಕ್ಕಂಥದ್ದು, ಅಳತೆಯನ್ನು ಹೇಳಿರ್ತಕ್ಕಂಥದ್ದು ಶ್ರುತಿಯೊಳಗ ಅದು ಪ್ರಾಜ್ಞೆನೇ ವಿಷಯಕವಾದ್ದರಿಂದ ಇಲ್ಲಿ ಜೀವ ಅಣು ಅನ್ಲಿಕ್ಕೆ ಅದು ವಿರೋಧ ಆಗುದಿಲ್ಲ ಅಂತ. ಜೀವನನ್ನ ನಾವು ಅಣು ಅಂತೇನು ಹೇಳ್ಕೊಂಡ್ ಬಂದೇವಲ್ಲ, ಅದೇನು ಅದು ವಿರೋಧ ಆಗುದಿಲ್ಲ. ಯಾಕಂದ್ರೆ ಅದು ಮತ್ತೊಂದು ಪರಿಮಾಣವನ್ನು ಹೇಳಿದ್ದು ಅದು ಪ್ರಾಜ್ಞನ ವಿಷಯಕವಾಗಿ ಅದು. ಆದ್ರಿಂದ ಇಲ್ಲಿ ಜೀವ ಅಣು ಅನ್ಲಿಕ್ಕೆ ಯಾವುದೇ ವಿರೋಧ ಅನ್ನುವಂತಹದ್ದು ಉಂಟಾಗುವುದಿಲ್ಲ ಅಂತೇಳಿ ಇಷ್ಟು ಭಾಷ್ಯದಲ್ಲಿ ಆಚಾರ್ಯ ನಮಗ ಉಪದೇಶ ಮಾಡ್ಕೊಂಡು ಬಂದ್ರು. ಇವೆಲ್ಲ ಇನ್ನು ಪೂರ್ವ ಪಕ್ಷಿನ ಅವ್ರದೇ ವಿಚಾರಗಳೆಲ್ಲ ಇವು. ಆಮೇಲೆ ಹೇಳ್ತಾರೆ
ಸ್ವಶಬ್ದೋನ್ಮಾದಾಭ್ಯಾಂ ಚ 22ನೇ ಸೂತ್ರದಲ್ಲಿ ಹೇಳಿದ್ರು. ಇಲ್ಲಿ ಸ್ವಶಬ್ದ ಮತ್ತು ಉನ್ಮಾನ ಇವೆರಡರುಗಳಿಂದಲೂ ಕೂಡ ಇಲ್ಲಿ ಆತ್ಮ ಅಣು ಆಗಿದ್ದಾನೆ ಅಂತ ಸಿದ್ಧಾಕೈತೆ ಅಂತಾರ ಅವರು. ಹಾಗಾದ್ರೆ ಏನದು ಸ್ವಶಬ್ದವನ್ನ ಅಲ್ಲಿ ಸ್ವಶಬ್ದದಿಂದ ಏನ್ ಹೇಳಿದ್ದಾರೆ, ಆ ಉನ್ಮಾನವನ್ನು ಯಾವ್ದು ಹೇಳಿದ್ದಾರೆ ಅಂತಂದ್ರೆ ಅದನ್ನ ಭಾಷೆಯಲ್ಲಿ ಆಚಾರ್ಯ ವಿವರಣೆ ಕೊಡ್ತಾ ಇದ್ದಾರೆ. ಇತಶ್ಚ ಅಣುರಾತ್ಮ, ಅಂದ್ರೆ ಈ ಕಾರಣದಿಂದಲೂ ಕೂಡ ಆತ್ಮ ಅಣುವಾಗಿದ್ದಾನೆ. ಯಾಕೆ ಅಂತಂದ್ರೆ ಯತಃ ಸಾಕ್ಷಾದೇವ ಅಸ್ಯ ಅಣುತ್ವವಾಚಿ ಶಬ್ದ ಶ್ರೂಯತೆ. ಅಂದ್ರೆ ಇಲ್ಲಿ ಜೀವ ಅಣುವಾಗಿದ್ದಾನೆ ಅನ್ನುವಂತ ಮಾತನ್ನ ಸಾಕ್ಷಾತ್ತಾಗಿ ಶ್ರುತಿನೇ ಹೇಳ್ತದ ಅಂತಂದ್ರವರು. ಇವನು ಸಾಕ್ಷಾತ್ತಾಗಿ ಅಣುತ್ವವಾಚಕವಾಗಿರ್ತಕ್ಕಂಥ, ಅಂದ್ರೆ ಆ ಜೀವ ಅಣುವೇ ಆಗಿದ್ದಾನೆ, ಅಣುಸ್ವರೂಪನೇ ಇದ್ದಾನೆ ಅನ್ನುವಂತಹದ್ದನ್ನ ಶ್ರುತಿ ತನ್ನ ಮಾತಿನಲ್ಲೇ ಹೇಳ್ತದೆ. ಇದನ್ನ ನಾವು ಹೇಳುವಂತಹದ್ದಲ್ಲ. ಜೀವನಿಗೆ ಸಾಕ್ಷಾತ್ತಾಗಿ ಅಣುತ್ವವನ್ನು ಹೇಳ್ತಕ್ಕಂತ ಶ್ರುತಿಯೊಳಗ ಆ ಶಬ್ದವನ್ನ ಹೇಳ್ತಾ ಇದ್ದಾರೆ, ಆ ಮಾತನ್ನ ಹೇಳ್ತಾ ಇದ್ದಾರೆ. ಅದ್ಯಾವುದು ಅಂತಂದ್ರೆ ಏಷೋಣುರಾತ್ಮ ಚೇತಸಾ ವೇದಿತವ್ಯೋ ಯಸ್ಮಿನ್ ಪ್ರಾಣ ಪಂಚದಾ ಸಂವಿವೇಶ. ನೋಡ್ರಿ, ಇದು ಮುಂಡಕೋಪನಿಷತ್ನಲ್ಲಿ ಬರ್ತಕ್ಕಂತ ಒಂದು ಮಂತ್ರ. ಏಷಃ ಅಣು ಆತ್ಮ, ಅಂದ್ರೆ ಈ ಆತ್ಮ ಅಂದ್ರೆ ಈ ಜೀವ ಅಣುವಾಗಿದ್ದಾನೆ. ಚೇತಸ ಅಂತ ಇದನ್ನ ಮನಸ್ಸಿನಿಂದ ವೇದಿತವ್ಯ ಅಂತ ತಿಳ್ಕೊಳ್ಬೇಕು ಅಂತ. ಯಸ್ಮಿನ್ ಪ್ರಾಣ ಪಂಚದಾ ಸಮಿವೇಶ. ಯಸ್ಮಿನ್ ಅಂದ್ರೆ ಯಾವುದರಲ್ಲಿ ಈ ಪಂಚದಾ ಪ್ರಾಣ 5 ವಿಧವಾಗಿರ್ತಕ್ಕಂತ ಪ್ರಾಣಗಳು ಸಮಿವೇಶ ಅಂದ್ರೆ ಸೇರಿಕೊಂಡಿವೆಯೋ, ಅಂದ್ರೆ ಯಾವನಲ್ಲಿ ಈ 5 ಪ್ರಾಣಗಳು 5 ಬಗೆಯಿಂದ ಅವು ಹೆಂಗ ಸೇರ್ಕೊಂಡಿದಾವಲ್ಲ, ಅಂಥ ಆತ್ಮ ಅವನು ಅಣು ಆಗಿದ್ದಾನೆ ಅಂತ ಹೇಳಿ ನಮ್ಮ ಮನಸ್ಸಿನಿಂದ ಅದನ್ನ ಚಿಂತನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ. ಈ ರೀತಿ ಶ್ರುತಿ ಅನ್ನುವಂತಹದ್ದು ನಮಗ ಆತ್ಮ ಅಣುವದಾನ ಬಗ್ಗೆ ಅಂತ ಹೇಳ್ತಲ್ರಿ. ಇವಾಗ ಪ್ರಾಣ ಸಂಬಂಧಾಚ ಜೀವ ಏವಯಂ ಅಣು ರಭಿಹಿತ ಇತಿ ಗಮ್ಯತೆ. ಮತ್ತಿಲ್ಲಿ ಅಣು ಅಂತ ಹೇಳಿರ್ತಕ್ಕಂಥದ್ದು ಈ ಆತ್ಮ, ಅವನಿಗೆ ಪ್ರಾಣ ಸಂಬಂಧವನ್ನು ಕೂಡ ಹೇಳಿದಾರಂತ. ಈ ಜೀವಾತ್ಮನಿಗೆ ಪ್ರಾಣ ಸಂಬಂಧ ಇರುವುದರಿಂದ ಅವನು ಜೀವನೇ ಅಂತ ಹೇಳಿ ನಮಗೆ ಇದು ನಿಶ್ಚಯ ಆಗ್ತದಂತ ಹೇಳಿದ್ರು ಅವರು. ತಥಾ ಉನ್ಮಾನಮಪಿ ಜೀವಸ್ಯ ಅಣಿಮಾನಂ ಗಮಯತಿ. ಉನ್ಮಾನ ಅಂತಂದ್ರೆ ಅಳತಿ ಅಂತ. ಅಳತಿಯನ್ನು ಕೂಡ ಜೀವನಿಗೆ ಅವನು ಅಣು ಅನ್ನುವಂತಹದ್ದನ್ನ ನಮ್ಗೆ ತಿಳಿಸಿಕೊಡ್ತದಂತ. ಅದು ಯಾವ್ದಪ್ಪ ಅಂತ ಶ್ವೇತಾಶ್ವೇತೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಜೀವನ ಅಳತಿಯನ್ನು ಹೇಳ್ತಾ ಇದ್ದಾರೆ. ಜೀವ ಎಷ್ಟು ಅಳತಿ ಉಳ್ಳವದಾನ ಅಂತಂದ್ರೆ ವಾಲಾಗ್ರ ಶತಭಾಗಶ್ಯ ಶತದಾ ಕಲ್ಪಿತಸ್ಯ ಚ ಭಾಗೋ ಜೀವ ಸವಿಜ್ಞೇಯ ಅಂತ ಶ್ವೇತಾಶ್ವೇತೋಪನಿಷತ್ತಿನಲ್ಲಿ ಒಂದು ಮಂತ್ರ ಹೇಳ್ತದ. ಈಗ ವಾಲಾಗ್ರ ಶತಭಾಗಸ್ಯ ಅಂತ ಹೇಳಿದ್ರು. ಒಂದು ಕೂದಲು ತುದಿ ಇರ್ತದಲ್ರಿ, ಅದನ್ನ 100 ಭಾಗ ಮಾಡ್ಬೇಕಂತದ ತುದಿ ಅನ್ನೋದನ್ನ. ಆ 100 ಭಾಗ ಮಾಡಿದಾಗ ಅದ್ರಾಗ ಒಂದು ಭಾಗ ಎಷ್ಟು ಸೂಕ್ಷ್ಮ ಆಕೈತೆ ಅಲ್ರಿ, ಅದು ಅಷ್ಟು ಸೂಕ್ಷ್ಮವಾಗಿ ಈ ಜೀವ ಇದ್ದಾನೆ ಅಂತ. ಭಾಗೋ ಜೀವ ಸವಿಜ್ಞೇಯ. ಆ ಕೂದಲೆಳೆಯ ಒಂದು ತುದಿಯ 100 ಭಾಗದಲ್ಲಿ ಅದು 1 ಭಾಗದಷ್ಟು ಆ ಜೀವ ಅಂತ ಹೇಳಿ ಈ ರೀತಿ ತಿಳ್ಕೊಳ್ಬೇಕು ಅಂತ ಹೇಳಿ ಆ ಒಂದು ಉನ್ಮಾನ ಅನ್ನುವಂತಹದ್ದನ್ನ ಹೇಳೈತಿ ಅಂತ. ಆರಾಗ್ರ ಮಾತ್ರೋ ಹ್ಯವರೋಪಿ ದೃಷ್ಟ ಇತಿ ಉನ್ಮಾನಾಂತರಂ. ಅಂದ್ರೆ ಇಲ್ಲಿ ಬೇರೊಂದು ಅಳತೆ ಅನ್ನುವಂತಹದ್ದನ್ನು ಕೂಡ ಇನ್ನೂ ಶ್ರುತಿಯಲ್ಲಿ ಅದೇ ಶ್ರುತಿಯಲ್ಲೇ ಹೇಳ್ತಾ ಇದ್ದಾರೆ. ಆರಾಗ್ರ ಮಾತ್ರೋ ಹ್ಯವರೋಪಿ ದೃಷ್ಟ. ಈ ದಬ್ಬಣದ ತುದಿ ಇರ್ತದಲ್ರಿ, ಅದರ ಪ್ರಮಾಣ ಉಳ್ಳವನಾಗಿ ಅವನು ಅಲ್ಪನಾಗಿ ಕಂಡು ಬರ್ತಾ ಇದ್ದಾನೆ ಅಂತ. ಹ್ಯವರ ಅಂದ್ರೆ ಏನು? ಅಲ್ಪನಾಗಿ ಈ ಜೀವನಾಗಿರ್ತಕ್ಕಂಥವನು ದೃಷ್ಟ ಅಲ್ಲಿ ಕಂಡು ಬರ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ಆ ಒಂದು ಉನ್ಮಾನ ಅಂದ್ರೆ ಏನು ಅಳತೆ ಅನ್ನುವಂತಹದ್ದನ್ನ ಶ್ರುತಿ ಅನ್ನುವಂತಹದ್ದಲ್ಲಿ ನಮಗ ಬೋಧ ಮಾಡಿದ್ದರಿಂದ ಇಲ್ಲಿ ಆತ್ಮ ಅಣು ಅನ್ಲಿಕ್ಕೆ ನಮ್ಮ ಶ್ರುತಿ ಪ್ರಮಾಣ ಅನ್ನುವಂತಹದ್ದ. ಅವನಿಗೆ ಅಳತೆಯನ್ನು ಹೇಳಿರ್ತಕ್ಕಂತ ಶ್ರುತಿಗಳು ನಮಗ ಶ್ರುತಿಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಆತ್ಮ ಅಣುವಂತನೇ ಸಿದ್ಧ ಆಗ್ತದ ಅಂತ ಹೇಳಿ ಈ ರೀತಿ ಹೇಳಿದಾಗ ಮತ್ತೆ
ಇನ್ನೂ ಒಂದು ಅವಿರೋಧ ಚಂದನವತ ಅಂತ ಮತ್ತೆ 23ನೇ ಸೂತ್ರದೊಳಗ ಇಲ್ಲಿ ಚಂದನದಂತೆ ಯಾವ ವಿರೋಧನೂ ಕೂಡ ಬರಂಗಿಲ್ಲ ಅಂತ ಹೇಳಿ ಪೂರ್ವ ಪಕ್ಷಿ ಮತ್ತೆ ಅವ ಅಣುವಾದ್ರೂ ಕೂಡ ಎಲ್ಲಾ ದೇಹಗಳಲ್ಲಿ ಅವನಿಗೆ ವೇದನೆ ಆಗಬಹುದು ಅಂತ. ಮತ್ತೆ ಅಣು ಅಂದ್ರೆ ನಮ್ಮ ಶರೀರದಾಗ ಎಲ್ಲೋ ಒಂದ್ ಕಡೆ ಅಣುವಾಗಿದ್ದಾನ ಅಂತಂದ್ರೆ ಮತ್ತೆ ಶರೀರ ಅಂಗಾಲ ಒಳಗ ನಟ್ಟು ಮುಳ್ಳಿನ ನೋವು ನಮ್ಗೆ ಗುರ್ತಾಕೈತಿ, ಕಣ್ಣಾಗ ಬಿದ್ದ ಹಳ್ಳದ ನೋವು ಆಕೈತಿ ನಮಗ. ನಮ್ಮ ಶರೀರ ಯಾವುದೇ ಭಾಗದಲ್ಲಿ ನಾವು ಸ್ಪರ್ಶ ಮಾಡಿದ್ರೆ ಮತ್ತ ಅದ್ರ ಅನುಭವ ಆಗೋದ್ರಿಂದ ಮತ್ತ ಆತ್ಮ ಮತ್ ಶರೀರ ತುಂಬಾ ಇದ್ದಂಗ ಆಯ್ತಲ್ಲ. ಒಂದ್ ಅಣು ಆದ್ರ ಮತ್ತ ಅವಂಗೆಲ್ಲಿ ಇವೆಲ್ಲ ನೋವು ಆಗ್ಬಾರ್ದಾಗಿತ್ತಲ್ಲ ಅಂತ ಒಂದ್ ವೇಳೆ ಏನಾದ್ರು ಆಕ್ಷೇಪ ಮಾಡಿದ್ರೆ ಅದಕ್ಕೆ ಪೂರ್ವ ಪಕ್ಷಿ ಸಮಾಧಾನ ಹೇಳ್ತಾ ಇದ್ದಾನ. ಅದನ್ನ ಮತ್ತೆ ನಾಳೆ ನೋಡುವಂತ.